ಬೆಳ್ಳಾರ್ತಿಯಿಂದ ಬರೋದು ತಡ ಆಯಿತು. ಬರುವಾಗ ಬಂಡಿ ಯಾವ ಇದ್ದಿಲ್ಲಮ್ಮ. 3 ಗಂಟೆ ದಾರಿ ನಡ್ಕೊಂಡು ಬಂದೆ. ಹೊಟ್ಟೆ ಹಸಿತದೆ, ರೊಟ್ಟಿ ನೀಡಿಕೊಡಮ್ಮ. ಮೂಳೆ ಮಕ್ಕಳೈತಿ. ಇವಾಗ ಸೌರಾತ್ರಿ ಬಂದು ಅಮ್ಮ ಕೊಡ್ತೀಯಾ? ನೀನ್ ಕುಮಾರಮ್ಮ ನೆಟ್ಕೊಂಡು ಬರ್ತಿ ಅಂತ ನಿಮ್ಮವ್ವ ಮಾಡಿಟ್ಟ ರೊಟ್ಟಿ. ಅವ್ವ, ಅಮ್ಮ ಇಲ್ಲೇನು ಮನ್ಯಾಗ? ಎಲ್ಲರ ಮನ್ಯಾಗ ಮಕ್ಕಳ್ರೆ ಕಾಪುರ ಹೆಂಗ್ ನಡ್ತೈತಿ? ನಿಮ್ಮಮ್ಮ ಕುರಿ ಹಟ್ಟಿ ಕಾಯ ಬಂದು ನಿಮ್ಮಮ್ಮ ಜೋಬ ನೀನ್ ಪಾಠ ಪಡೆದು ಬೇಟ ಪಾಠ ಪಡೆದು ಅಂಗಿ ತೊಟ್ಕೊಂಡು ಹಿಂಗ ತಿರ್ಗಾಡ್ಕೆ ತಿರ್ಬಿಡು. ಆ ಮಠ ಈ ಮಠ ಅಂತ ವಾಲ್ಮರ ಕಾಯಿ ಕಳಿಸಿದ್ರಿ ಕುಕ್ಕಿ ಬಂದು ತೆಡಿದ್ರು ಪದ ಹಾಡ್ಕೊಂಡು ಸುಮ್ಮನೆ ಗೊತ್ತಿರ್ತಿ. ಜ್ಞಾನ ಅವಕ್ಕೆ ಕುಡಿಯಕ್ಕೆ ನೀರಿಟ್ಟಿ. ಈ ವರ್ಷ ನಿನ್ ಕಾಲದಾಗ ಹೊಲ ಅಂಬೋದು ಹಾಳಾಗೋಯ್ತು. ನಿನ್ನ ಕರ್ಕೊಂಡು ಬಂದು ಗಿರಿ ಸಾಕ್ತದ ಬಡಿವಾದ್ರು. ನಿನ್ನಂತವ್ರಿಗೆ ಯಾಕೆ ಬೇಕಲ್ಲ ಸಂಸಾರ? ನಿನ್ನಂತ ಕರ್ಕೊಂಡು ಬಂದು ಎಲ್ಲಿ ಹೋಗುವೆ ಹೇಗೆ ಸಾಗುವೆ ಎಲ್ಲಿ ಹೋಗುವೆ ಹೇಗೆ ಸಾಗುವೆ ಬದುಕಿನ ನಡುಗೆ ಗಾದಿ ಮನೆಯನು ತಾಯಿ ಮಡಿಲನು ತೊರೆಯುವೆಯೇ ತೊರೆಯುವೆಯೇ ಎಲ್ಲಿ ಹೋಗುವೆ ಹೇಗೆ ಸಾಗುವೆ ಬದುಕಿನ ನೌಕೆ ಗಾಳಿ ಮನೆಯನು ತಾಯಿ ಮಡಿಲನು ತೊರೆಯುವೆಯೇ ತೊರೆಯುವೆಯೇ ಓ
ಶೋಕ ಗುಣವ ನೋಡದೆ ಹಣವ ನೋಡುವ ಮಾನವ ಲೋಕ ಮಾನವ ಲೋಕ ಯಾರಿದು? ಶಿವ ಶಿವ, ಈತ ಗಾದಲಿಂಗಪ್ಪ. ಯಪ್ಪ ಗಾದಲಿಂಗೇಶ, ನಿನ್ನಂಥ ಶಿವಶರಣ ಇಡೀ ರಾತ್ರಿ ಏಕಾಂಗಿಯಾಗಿ ಹಿಂಗ ಊರು ಹೊರಗೆ ಯಾಕೆ ಕುಂತಿ? ಗಾದಿಯವರ ಮನೆ ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದಂತೆ? ನೋಡ್ರಿಪ್ಪ ನೋಡ್ರಿ, ಹೆಂಗ್ ಕುಂತಾನ ನೋಡ್ರಿ. ಕೈಲಾಸದಾಗ ಪರಮೇಶ್ವರ ಕುಂತಾನ. ಹಿಂದೆ ಸರ್ಪ ಬಂದ್ರು ಎಚ್ಚರಿಲ್ದಂಗ್ ಕುಂತಾನ. ಗಾದಲಿಂಗೇಶ, ನಿನ್ನ ಈ ದೈವಿ ರೂಪ ಕಂಡು ನಾನು ಧನ್ಯರಾದೆ ತಂದೆ, ಧನ್ಯರಾದೆ. ಗಾದಲಿಂಗೇಶ, ಅನಾಥನಾಗಿ ಯಾಕೆ ಇರ್ತಿ? ಬಾರಪ್ಪ, ನಮ್ಮ ಮನೆಗೆ ಬಾ. ನಾನು ನಿನ್ನ ಮಗಳಾಗಿ ಸೇವೆ ಮಾಡ್ತೀನಿ. ಲೌಕಿಕ ಬಂಧನದ ಕಟ್ಟುಪಾಡುಗಳನ್ನು ಪಾಲಿಸಲಾಗದೆ ನಾನು ಎಲ್ಲಾ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಮತ್ತೆ ನಾನು ಆ ಲೌಕಿಕ ಪ್ರಪಂಚಕ್ಕೆ ಕಾಲಿಡಲಾರೆ. ನೀನು ಒತ್ತಾಯ ಮಾಡಬೇಡಮ್ಮ, ನಾನು ಎಲ್ಲಿಗೂ ಬರೋದಿಲ್ಲ, ಹೋಗು. ಶಾನು ಹೋಗ ನನ್ನ ಮಾನಭಂಗ ಮಾಡೋಕೆ ಬಂದ. ಆಗ ಗಾದಲಿಂಗೇಶ ಅಂತ ಹೋಗಿದೆ. ನೀನು ಬಂದೆ, ನನ್ನ ಮಾನ ಕಾಪಾಡಿದೆ. ಸಾಯೋವರೆಗೂ ನಾನು ನಿನ್ನ ಸೇವೆ ಮಾಡಿ ಋಣ ತೀರಿಸಬೇಕು. ನನ್ನನ್ನ ಕಾಡ್ಬೇಡಮ್ಮ, ನಾನು ಬರೋದಿಲ್ಲ ಅಂದ್ರೆ ಬರೋದಿಲ್ಲ, ಹೋಗು. ನೀನು ಬರೋದಿಲ್ಲ ಅಂದ್ರೆ ನಾನು ಬಿಡೋಂಗಿಲ್ಲ. ನೀನು ಕೊಳ್ಳಾಗಿರೋ ಹಾವು ನನ್ನನ್ನು ಕಚ್ಚಿ ಸಾಯಿಸಿದ್ರು ನಾನು ನಿನ್ನ ಪಾದ ಬಿಡಂಗಿಲ್ಲ.
ಕಾಣೋದಿಲ್ಲ. ನಿನ್ನ ಹೆಸರೇನು ತಾಯಿ? ಶಾಂತಮ್ಮ. ಶಾಂತಮ್ಮ, ಅದು ನನ್ನ ಹೆತ್ತ ತಾಯಿ ಹೆಸರು. ಶಿವ ಶಿವ, ನಿನ್ನ ತಾಯಿ ಹೆಸರನ್ನು ನಾನು ಗೊತ್ತಿದ್ದೇನೆ ಅಂದ್ರೆ ಅದು ನನ್ನ ಸೌಭಾಗ್ಯ. ಅಮ್ಮನ ಹಾಗೆ ಆಶ್ರಯ ನೀಡ್ತೀನಿ, ಮಗಳ ಹಾಗೆ ಸೇವೆ ಮಾಡ್ತೀನಿ. ಇಲ್ಲ ಅನ್ಬೇಡ ತಂದೆ, ಇಲ್ಲ ಅನ್ಬೇಡ. ನೀನು ನಮ್ಮ ಮನೆಗೆ ಬರಲೇಬೇಕು. ಮುಂದೆ ಜಗದಂಬೆ ಬಗಳಾಂಬೆ ಆಳ್ಚಿರಂತೆ ಆಗಿ ಬರ್ತೀನಿ. ಆದ್ರೆ ಒಂದು ಕರಾರು. ಅದೇನು ಹೇಳು ತಂದೆ? ಯಾವತ್ತು ನಿನ್ನ ಬಾಯಿಂದ ಲೌಕಿಕ ವಿಚಾರದ ಶಬ್ದಗಳು ನನ್ನೆದುರು ಬರ್ಕೊಡುದು. ಆಯಿತು ತಂದೆ, ನೀನು ಹಾಕಿದ ಗೆರೆಯನ್ನು ಯಾವತ್ತೂ ದಾಟುವುದಿಲ್ಲ. ಸರಿ, ಬರ್ತೀನಿ ನಡಿ. ಗಾರ್ಲಿಂಗ, ರಾತ್ರಿ ಎದ್ದು ಎಲ್ಲಿ ಹೋಗಿದ್ದಿ ಅಂತ ಗಾಬರಿಯಾಗಿ ಊರೆಲ್ಲ ಹುಡುಕಾಡಿ ಬಂದೆ. ಯಾಕೆ ಮನೆ ಬಿಟ್ಟು ಬಂದೆ? ರಾತ್ರಿ ಕುರಿ ಹಟ್ಟಿ ಕಾದು ನಾನು ಬೆಳಗ ಮುಂಜಾನೆ ಮನೆಗ್ ಬಂದ್ರ ನೀನು ಬಿಟ್ಟು ಬಂದ ರೊಟ್ಟಿ ಕಟ್ಟಿ ಮೇಲೆ ಹಂಗ ಐತೆ. ಉಂಬೋ ಗಂಗಾಳ ಬಿಟ್ಟು ಬಂದಿ ಅಂದ್ರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾದಿತ್ತು. ಹೇಳೋ ಗಾದಲಿಂಗ, ಏನಾಯ್ತು ನಿನಗೆ? ಅಯ್ಯೋ ದೇವ್ರೆ, ಹೇಳೋ ಗಾದಲಿಂಗ, ಹೇಳಪ್ಪ. ಏನಾಗ್ಬೇಕಾಗಿತ್ತು ಅದಾಯ್ತಮ್ಮ, ಆಯ್ತು. ಪುಟ್ಟಂಗಿ, ತೊಟ್ಟು ರುಮಾಲು, ಬೆಟ್ಟದ ಕಾಲ್ ಮರಿ ಬಿಟ್ಟು ಬಂದಿಯಲ್ಲ, ಯಾಕೆ ಈ ನಿಮ್ಮಪ್ಪ ಬೇಡ ಅಲ್ಲೇನು? ಅಮ್ಮ, ಈ ಭೂಮಿ ಮೇಲೆ ಏನ್ ಮುರಿದ್ರು ಜೋಡಿಸಬಹುದು, ಆದ್ರೆ ಮನಸ್ಸು ಮುರಿದ್ರೆ ಮತ್ತೆ ಜೋಡ್ಸಕ್ ಆಗೋದಿಲ್ಲಮ್ಮ, ಆಗೋದಿಲ್ಲ. ಬಿಟ್ಬಿಡು, ನನ್ನ ಬಿಟ್ಬಿಡು. ಹೇಳು, ನನ್ನ ಮನೆ ಯಾಕೆ ಬೇಡ ಆಯ್ತು ಹೇಳು. ನಂದೇನಾದ್ರೂ ತಪ್ಪಿದ್ರೆ ಎರಡೇಟು ಕೊಡಿ. ಆದ್ರೆ ಕೈ ಮುಗಿದು ಕೇಳ್ಕೊಳ್ತೀನಿ ಗಾರ್ಲಿಂಗ, ನನ್ನ ಮನೆ ಬಿಟ್ಟು ಹೋಗಬೇಡಪ್ಪ, ಹೋಗಬೇಡ, ಹೋಗಬೇಡಪ್ಪ. ನಿನ್ನ ಭಾವನೆಗಳಿಗೆ ಬೆಲೆ ಇಲ್ಲ ಅಂದ ಮೇಲೆ ಅದು ನಿನ್ನ ಮನೆ ಹೆಂಗಾಗ್ತದಮ್ಮ? ಅಂದ್ರೆ ಮಲ್ಲಮ್ಮವ ಏನಾದ್ರೂ ಅನ್ಲೇನೋ? ಅಮ್ಮ, ನಿಂದು ಭಾವನಾತ್ಮಕ ಸಂಬಂಧ, ಆಕಿದು ವ್ಯಾವಹಾರಿಕ ಸಂಬಂಧ. ಮಗನಾಗಿ ಬಾ ಅಂತ ನೀನು ಕರೆದೆ, ನಾನು ಬಂದೆ. ಮನೆಗೆ ಮಗಲ್ಲ, ಸುಡುಗಾಡಿ ಹೆಣ ಅಲ್ಲ ಅಂತ ಮಲ್ಲವ ಹೇಳಿದ್ಲು, ನಾನು ಬಿಟ್ಟು ಬಂದೆ. ಆಕೆ ಹೇಳಿದ್ದು ನಿಜ ಆಯ್ತಮ್ಮ. ನಾನು ಸುಡುಗಾಡಿಗೆ ಹೆಣ ಆಗೋದಿಲ್ಲ. ನಾನು ಇದ್ದಲ್ಲೇ ಹೊಸ ಊರು ಹುಡ್ತೈತಮ್ಮ, ಹೊಸ ಊರು ಹುಡ್ತೈತೆ. ಆ ಮಲ್ಲವನ ಭಾಗದ ಆಸ್ತಿ ಕೊಟ್ಟು ಹಾಕಿ ಪಾಡಿಗಾಕಿನ ಕಳಿಸ್ತೀನಿ. ನೀನು ಮಾತ್ರ ನಮ್ಮನೆ ಬಿಟ್ಟು ಹೋಗ್ಬೇಡ ಲಿಂಗೇಶ, ಹೋಗ್ಬೇಡ. ಅಪ್ಪ, ಈ ಇಡೀ ವಯಸ್ಸಿನಾಗ ಹೊರ ಕಳಿಸಿದ್ರೆ ಆಕೆಯ ಗತಿ ಏನು? ಆಕೆ ಏನ್ ತಪ್ಪು ಮಾತಾಡಲ್ಲ. ಹೊಲ ಕಾಯ್ಬೇಕು, ಕಣ ಮಾಡ್ಬೇಕು, ಮನೆ ತುಂಬಬೇಕು ಅನ್ನೋದು ಎಲ್ಲ ಹೆಣ್ಣು ಮಕ್ಕಳ ಆಸೆ. ಹಂಗೆ ಮಲ್ಲಮ್ಮನು ಮಾತಾಡಲ್ಲ. ನಾನು ಈ ಸಂಸಾರದ ವ್ಯವಹಾರ ನಿಭಾಯಿಸೋದಕ್ಕೆ ಅಸಮರ್ಥನಿದ್ದೀನಿ, ಅದಕ್ಕೆ ಬಿಟ್ಟು ಬಂದೀನಿ. ನನ್ನ ದಾರಿ ಬ್ಯಾರಿ ಐತೆ. ಅಮ್ಮ, ಮತ್ತೆ ನೀನು ಮಮತೆಯ ಸರಪಳಿಯಿಂದ ನನ್ನನ್ನು ಲೌಕಿಕದೊಳಗೆ ಕಟ್ಟಿ ಹಾಕ್ಬೇಡ. ನಾನು ಹೋಗ್ಬೇಕಮ್ಮ, ಹೋಗ್ಬೇಕು. ಈ ಭವಬಂಧನದಿಂದ ದೂರ ಹೋಗ್ಬೇಕು. ಬರಡಾದ ಭೂಮಿಗೆ ನೀನು ನೆರಳು ನೀಡೋ ಮನ ಹಾಕ್ತೀಯ ಅಂತ ಅಂದ್ಕೊಂಡಿದ್ದೆ ನಾನು. ಆದ್ರೆ ಸಿಡಿಲು ಬಡೆದು ನನ್ನ ಆಸೆ ಬೂದಿ ಆಗಬೇಕು ಅಂತ ಅನ್ಕೊಂಡಿದ್ದಿಲ್ಲ. ನೀನು ಮನೆ ಬಿಟ್ಟು ಹೋದ್ರೆ ಆ ಮನೆಯಾಗ ನಾನು ಹೆಂಗಿರ್ಲಿ. ನೀನು ಹುಟ್ಟ ಬಟ್ಟಿ ಉಂಡ ಗಂಗಾಳ ನೋಡ್ಕೊಂತ ಹೆಂಗಿರ್ಲೋ ಗಾರ್ಲಿಂಗ, ಹೆಂಗಿರ್ಲಿ. ಅಯ್ಯೋ ಗಾರ್ಲಿಂಗ, ನನ್ನಿಂದ ಆಗೋದಿಲ್ಲಪ್ಪ. ಅಯ್ಯೋ ದೇವ್ರೇ. ಅಮ್ಮ, ಆ ಮನೆ ಬಿಟ್ರೆ ಏನಾಯ್ತು? ಈ ಮನೆಯಾಗ ನೀನು ಯಾವತ್ತೂ ಇರ್ತಿ. ಮುಂದೆ ಈ ಗಾದಲಿಂಗನ ತಾಯಿಯ ಮನೆ ಯಾವುದು ಅಂತ ಕೇಳಿದ್ರೆ ನಿನ್ನ ಮನೆ ತೋರಿಸ್ತಾರೆ ಹೊರತು ನನ್ನ ಹೆತ್ತ ತಾಯಿಯ ಮನೆ ತೋರಿಸೋದಿಲ್ಲಮ್ಮ, ಯಾರು ತೋರಿಸೋದಿಲ್ಲ. ಅಳುಗಾಡಮ್ಮ, ನೀನು 9 ತಿಂಗಳು ನನ್ನ ಹೊತ್ತು ತಿರುಗಾಡಿಲ್ಲ, ಆದ್ರೆ 9 ಜನ್ಮಕ್ಕಾಗುವಷ್ಟು ಪ್ರೀತಿಯನ್ನ ಧಾರೆ ಎರಿದ್ದಿ ತಾಯಿ, ಧಾರೆ ಎರಿದ್ದಿ. ಅದಕ್ಕೆ ನಿನ್ನ ಮನೆತನದ ಹೆಸರು ಗಾದಿ ಅನ್ನೋ ನಿನ್ನ ಮನೆತನದ ಹೆಸರು ಕೊನೆಯವರೆಗೂ ತಲೆ ಮೇಲೆ ಹೊತ್ಕೊಂಡಿರ್ತೀನಮ್ಮ, ಹೊತ್ಕೊಂಡಿರ್ತೀನಿ. ಆ ನಿನ್ನ
ನಮ್ಮ ಮಣ್ಣಿನ ಮನೆ ಬಿದ್ದು ಹೋದ್ರು ಗಾದಿ ಅನ್ನೋ ಮನೆತನದ ಹೆಸರು ಶಾಶ್ವತವಾಗಿ ಉಳಿದಿದ್ದವ. ಅಳಿಬೇಡ ಅಳಿಬೇಡ, ನಾನು ಹೋಗ್ಲಿಕ್ಕೆ ಅನುಮತಿ ಕೊಡಮ್ಮ, ಅನುಮತಿ ಕೊಡು. ಗುರುಗಳೇ ಗುರುಗಳೇ, ಬಾವಿ ನೀರು ಇದ್ದಕ್ಕಿದ್ದಂಗೆ ಉಪ್ಪಾಗಿ ಬಿಡ್ತು. ಏನು, ನಮ್ಮ ಮಠದ ಬಾವಿಯ ನೀರು ಉಪ್ಪಾಯಿತೇನು? ಬೆಳಿಗ್ಗೆ ಸಿಹಿಯಾಗಿತ್ತಲ್ಲ, ಅದೇ ಬಾವಿಯಿಂದ ತಂದ ನೀರಿದು, ಕುಡಿದು ನೋಡು. ನೀರು ಸಿಹಿ ಅದ ಬುದ್ಧಿ. ಈಗ ಸ್ವಲ್ಪ ಹೊತ್ತಿನ ಮುಂದೆ ಬಾವಿ ತಾಗ ನಾವೆಲ್ಲ ಕುಡಿದು ನೋಡಿದ್ವಿ, ಸಿಹಿ ಇದ್ವು. ಮತ್ತೆ ಈಗ ಯಾಕೆ ಉಪ್ಪಾಯ್ತು? ಅದು ಅದು ಏನದು? ಬುದ್ಧಿ, ಹೊರಗ ಬಳ್ಳಿ ಮನುಷ್ಯ ನಿಂತ್ಕೊಂಡಿದ್ದ, ಬಹಳ ವರ್ಷಗಳಿಂದ ಬರ್ತಾ ಇದ್ದಾನ, ದಿನಾಲು ಬರ್ತಾ ಇದ್ದಾನ. ಅಲ್ಲೇ ದ್ವಾರ ಬಾಗಿಲು ಮುಂದೆ ಕುಂತು ನಿಮ್ ಶಿವಾನುಭವ ಕೇಳಿ ಹೋಗ್ತಾನ. ಇವತ್ ಯಾಕೋ ಒಳಗ್ ಬರ್ತೀನಿ ಅಂದ. ಇವತ್ತು ಬಾವ್ಯಾಗ ಸಿಹಿ ನೀರ್ ಬಿದ್ದಾವು, ಗಂಗಮ್ಮನ್ ಪೂಜೆ ಮಾಡ್ತೀವಿ ಮಡಿಲಿಂದ, ಅದ್ಕ ಒಳಗ್ ಬಿಡೋದಿಲ್ಲ ಅಂದ್ವಿ. ಅದಕ್ಕೆ ಆತ ಸಿಹಿ ನೀರು ಇಲ್ಲಂಗ್ ಬರ್ತಾವ, ಉಪ್ಪು ನೀರು ಇರ್ಬೇಕು ನೋಡ್ರಿ ಅಂದ. ಹೋಗಿ ನೋಡ್ತೀವಿ, ನೀರು ಉಪ್ಪಾಗ್ಬಿಟ್ಟು ಹೋಗುದಿ. ನನ್ನನ್ನ ಕೇಳಲಾರ್ದೆ ನಿಮ್ಮಷ್ಟಕ್ಕೆ ನೀವು ಮಾತಾಡಿದ್ದೀರಿ. ನೀವು ಆತನನ್ನ ಒಳಗೆ ಬಿಡಬೇಕಾಗಿತ್ತು. ಅಲ್ಲ, ಹೆಂಗ್ ಬಿಡಕ್ ಬರ್ತದ ಬುದ್ಧಿ? ಪೂಜಿಗಂತ ಎಲ್ಲ ಮಡಿ ಮಾಡಿಟ್ಟಿವಿ. ಆತ್ ನೋಡಿದ್ರೆ ಹೆಗ್ಲ ಮೇಲೆ ಕಂಬಳಿ ಹಾಕಣ. ಯಾವ ಕುಲನೋ ಯಾವ ಜಾತಿನೋ. ಎಂಥ ಅಪಚಾರ ಮಾಡಿದ್ರಿ. ಆತ ಸಾಮಾನ್ಯ ಮನುಷ್ಯ ಅಲ್ಲ, ಶಿವಶರಣಾದ ಅಂದ್ರು. ಬಿಡ್ರಿ ಒಳಗೆ, ಬಿಡ್ರಪ್ಪ ಒಳಗೆ ಬಿಡ್ರಿ. ಗುರುದೇವ, ನಿಮ್ಮ ದರ್ಶನದಿಂದ ಇಂದು ನನ್ನ ಜನ್ಮ ಪಾವನವಾಯಿತು. 12 ವರ್ಷಗಳಿಂದ ಪ್ರತಿನಿತ್ಯವೂ ಗೂಢರಿಂದ ಈ ಬಳ್ಳಾರಿಗೆ ನಡೆದುಕೊಂಡು ಬಂದು ಈ ಮಠದ ದ್ವಾರಭಾಗದಲ್ಲೇ ಕುಳಿತು ನಿಮ್ಮ ಶಿವಾನುಭವ ಕೇಳಿ ಪುನೀತನಾಗಿದ್ದೀನಿ ಗುರುದೇವ, ಪುನೀತನಾಗಿದ್ದೀನಿ. ಏನು, 12 ವರ್ಷಗಳಿಂದ ಬರುತ್ತಿದ್ದೀಯ? ಪರಮಾಶ್ಚರ್ಯ. ಇಷ್ಟು ದಿನ ಏಕೆ ನೀನು ಒಳಗೆ ಬರಲಿಲ್ಲ? ತಮ್ಮನ್ನ ಕಣ್ತುಂಬ ಕಾಡೋ ಹಂಬಲವಿದ್ರು ಈ ಕಂಬಳಿಯಿಂದಾಗಿ ಒಳಗಡೆ ಬರ್ಲಿಕ್ಕೆ ನನಗೆ ಪ್ರವೇಶ ದೊರಕಲಿಲ್ಲ ಗುರುದೇವ. ಇಂದು ನನ್ನ ಸೌಭಾಗ್ಯ, ತಾವು ಕರುಣೆ ತೋರಿದ್ರಿ. ನನ್ನನ್ನು ಕಾಡುವ ಹಂಬಲ ಬೇಕಾಯ್ತು ಗುರುದೇವ. ನನ್ನನ್ನು ಕಾಡುತ್ತಿರುವ 3 ಪ್ರಶ್ನೆಗಳಿಗೆ ಉತ್ತರ ಕಾಣದೆ ಕಂಗಾಲಾಗಿದ್ದೇನೆ. ಏನದು ಪ್ರಶ್ನೆ? ನಾನು ಯಾರು? ಇಲ್ಲಿಗೆ ಹೇಗೆ ಬಂದೆ? ಈ ಜನ್ಮ ಸಾರ್ಥಕ ಮಾಡಿಕೊಳ್ಳುವ ಮಾರ್ಗ ಯಾವುದು? ಹೇಳಿ ಗುರುದೇವ, ಹೇಳಿ. ನಿನ್ನ ಪ್ರಶ್ನೆಗಳು ಅಷ್ಟೇ ಸರಳ, ಅಷ್ಟೇ ಜಟಿಲ. ನನ್ನೊಳಗೆ ಅಡಗಿರುವ ಬ್ರಹ್ಮನೇ ನಾನು. ಇದನ್ನರಿಯಲಿಕ್ಕಾಗಿಯೇ ಇಲ್ಲಿಗೆ ಬಂದಿದ್ದೇನೆ. ಪರೋಪಕಾರಕ್ಕೆ ಮುಡಿಪಿಟ್ಟಾಗಲೇ ಈ ಜನ್ಮ ಸಾರ್ಥಕ. ಗಾದಿಲಿಂಗ, ನಿನ್ನ ನಿಷ್ಠೆಯನ್ನು ಮೆಚ್ಚಿದ್ದೇನೆ. ನಿನ್ನಲ್ಲಿ ಹಸ್ತಮಸ್ತಕ ಸಂಯೋಗಗೊಳಿಸಬೇಕು. ಬಾಯಿಗೆ ಮೇಲೆ ಹಸ್ತವನ್ನಿಟ್ಟು ಶಕ್ತಿಪಾತ ಮಾಡಿ
ಎಳೆದಿದ್ದೇನೆ, ಧಾರೆ ಎಳೆದಿದ್ದೇನೆ. ಗುರುದೇವ, ತಮ್ಮ ಹಸ್ತ ಸ್ಪರ್ಶದಿಂದ ನನ್ನಲ್ಲಿ ಮಿಂಚಿನ ಸಂಚಾರವಾಯಿತು. ತಮ್ಮ ಶಿವಾನುಭವದ ಶ್ರವಣದಿಂದ ಪ್ರಭಾವಿತನಾಗಿ ನನಗೆ ಇಷ್ಟಲಿಂಗ ಧರಿಸಿ ಪೂಜೆ ಮಾಡುವ ಆಸೆ ಮೂರ್ಮಡಿಯಾಗಿದೆ. ದಯವಿಟ್ಟು ತಾವು ನನಗೆ ಲಿಂಗ ಧಾರಣೆಯ ಕೃಪೆ ಮಾಡಬೇಕು ಗುರುದೇವ, ಕೃಪೆ ಮಾಡಬೇಕು. ಗಾದಿಲಿಂಗ ಕ್ರಿಯಾದೀಕ್ಷೆಯಿಂದ ಇಷ್ಟಲಿಂಗ, ವೇದ ದೀಕ್ಷೆಯಿಂದ ಪ್ರಾಣಲಿಂಗ, ಮನುದೀಕ್ಷೆಯಿಂದ ಭಾವಲಿಂಗವನ್ನು ಕರುಣಿಸುವ ಸದ್ಗುರುಗಳು ನಿಮ್ಮ ಗೂಳ್ಯದಲ್ಲಿಯೇ ಇದ್ದಾರಪ್ಪ, ಗೂಳ್ಯದಲ್ಲಿಯೇ ಇದ್ದಾರೆ. ಹೋಗು, ಸಿದ್ದೇಶ್ವರ ಮಠದ ಪೀಠಾಧೀಶ್ವರನೇ ಅದಕ್ಕೆ ಸಮರ್ಥರು. ಅವರಿಂದಲೇ ನಿನ್ನ ಲಿಂಗಧಾರಣೆಯಾಗುವುದು. ಹೋಗು. ಗುರುವಿನ ಸುಪ್ರಭಾತ ಸಮಯದಲ್ಲಿ, ಸುಪ್ರಭಾತ ಸಮಯದಲ್ಲಿ ಭಕ್ತಿಯಲ್ಲಿ ಲಿಂಗವ ನೆನೆದರೆ, ಸುಪ್ರಭಾತ ಸಮಯದಲ್ಲಿ, ಸುಪ್ರಭಾತ ಸಮಯದಲ್ಲಿ ಭಕ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಗಳಯ್ಯ, ತಪ್ಪುವುದು ಅಪಮೃತ್ಯು ಕಾಲಕರ್ಮಗಳಯ್ಯ. ಸುಪ್ರಭಾತ ಸಮಯದಲ್ಲಿ, ಸುಪ್ರಭಾತ ಸಮಯದಲ್ಲಿ ಭಕ್ತಿಯಲ್ಲಿ ಲಿಂಗವ ನೆನೆದರೆ ಸದಾ ಸಂಹಿತವಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ. ಸದಾ ಸಂಹಿತವಾಗಿ ಶರಣೆಂಬುವುದು ನಂಬುವುದು, ಸದಾ ಸಂಹಿತವಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ, ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ, ಕೂಡಲ ಸಂಗನ ಕೂಟ, ಕೂಡಲ ಸಂಗನ ಕೂಟ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಗಳಯ್ಯ, ತಪ್ಪುವುದು ಅಪಮೃತ್ಯು ಕಾಲಕರ್ಮಗಳಯ್ಯ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆ
ಈ ಲಿಂಗ ದೀಕ್ಷೆಯ ಮೂಲಕ ನಿನ್ನ ಬಹುದಿನಗಳ ಬಯಕೆ ಈಡೇರಿದಂತಾಗಿದೆ. ಸ್ಥೂಲ ಕಾಯದ ಮೇಲೆ ಧರಿಸುವುದು ಇಷ್ಟಲಿಂಗ. ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ರೂಪದಲ್ಲಿರುವುದು ಪ್ರಾಣಲಿಂಗ. ತನುವಿನೊಳಗೊಳಗಿರುವುದು ಭಾವಲಿಂಗ. ಭಗವಂತ ಮನುಷ್ಯರನ್ನು ಸೃಷ್ಟಿ ಮಾಡಿದ. ಮನುಷ್ಯ ಲಿಂಗವನ್ನು ಸೃಷ್ಟಿ ಮಾಡಿದ. ಆ ಸೃಷ್ಟಿಕರ್ತನನ್ನು ಕಾಣಲು ಇಷ್ಟಲಿಂಗ ಒಂದು ಸಾಧನ. ಸಮಯ ಕಣ್ಣಿಗೆ ಕಾಣುವುದಿಲ್ಲ, ಹಾಗೆಯೇ ದೇವರೂ ಕಣ್ಣಿಗೆ ಕಾಣುವುದಿಲ್ಲ. ಕಾಣದ ಸಮಯವನ್ನು ತಿಳಿಯಲು ಗಡಿಯಾರ ಹೇಗೆ ಸಾಧನವೋ ಹಾಗೆಯೇ ಭಗವಂತನನ್ನು ಕಾಣಲು ಈ ಇಷ್ಟಲಿಂಗವೇ ಸಾಧನವು. ದೈವಿ ಸ್ವರೂಪರಾದ ತಾವು ನನಗೆ ಗುರುವಾಗಿ ದೊರಕಿದ್ದು ನನ್ನ ಭಾಗ್ಯ. ಗುರುದೇವ, ನನ್ನ ಭಾಗ್ಯ. ನಿನಗೆ ಚಿದಾನಂದಾವಧೂತರು ಶಿಕ್ಷಾ ಗುರುವಾದರೆ ಮರಿಸ್ವಾಮಿಗಳು ಮೋಕ್ಷ ಗುರುವಾದರು. ನಾನು ತೀಕ್ಷಾ ಗುರುವಾದೆ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು. ಶಿವಪಥವನರಿವಡೆ ಗುರುಪಥವೇ ಮೊದಲು, ಗುರುಪಥವೇ ಮೊದಲು. ಲಿಂಗಪ್ಪ ತಾತನ ಕತೆ ಕೇಳಬೇಕು, ನಿನ್ನ ಬಾಯಿಂದಲೇ ಕೇಳಬೇಕು. ಎಲ್ಲಿಂದ ಎಲ್ಲಿವರೆಗೆ ಹೇಳ್ಕೊಂಡು ಬಂದೆ ತಾತನ ಕತೆನ? ಯಾರು ಸಾಗಿದ್ದೆ ಗೊತ್ತಾಗ್ಲಿಲ್ಲ ನೋಡು. ಈಗ ಎಲ್ಲಿಗೆ ಬಂದ್ಯಪ್ಪ ತಮ್ಮ? ಮಾಕೆ ಬಂದ ಬೋಯಣ. ಮಾಕೆ ಅಲ್ಲಲೇ ಮೋಕ ಅನ್ನೋ. ನಿನ್ನ ಮಕ ಮೋಕ ಅನ್ನಕ್ ಬರವಲ್ದು. ಮಾಕೆ ಅಂತೆ ಮಾಕೆ. ಜಾರ್ಕಣಿ ಬೀತಿ ಜೋಕೆ ಕಾಲಕ್ ಬಂದವ್ ಮ್ಯಾಕೆ. ಅದೆಲ್ಲ ಓಕೆ, ಮ್ಯಾಕೆ ಸುದ್ದಿ ಯಾಕೆ? ಮೊದ್ಲು ಬಿಡೋಣ ಮಾಕೆ, ಉಳಿದಿದ್ದೆಲ್ಲ ಆಮೇಲೆ. ಏನಪ್ಪ ತಮ್ಮ, ನೀನು ಪ್ರಾಸ ಕೂಡ್ಸಂಗಾದಲ್ಲ ಅವ್ರಕ್ಕ. ಕಪ್ಪಗಲ್ ಕ್ರಾಸ್ ಅಂದ ತ್ರಾಸ ಇಲ್ದಂಗ ಪ್ರಾಸ ಎಲ್ಲಿ ಕೊಟ್ಟಿ ತಗ ತ್ರಾಸ. ಅಣ್ಣ ಇಲ್ಲಿ ಸ್ವಲ್ಪ ಕುತ್ಕೊಂಡು ಹೋಗೋಣ. ನಡೆದು ಕಾಲು ಬಿದ್ದೋಗೈತೆ. ನಿಂದೇನು ಬಿಡಲೆ, ಒಂದು ಕಾಲು ಒಂದು ಕೋಲು. ನಾನ್ ನೋಡು ಎರಡು ಕಾಲಿಂದ ನಡಿಬೇಕು. ತಮ್ಮ ಹೆಂಗು ಮೋಕ ಬಂತು ಅಂತಿ ಕುಂಟು ಮಾನೆ ಮನ ಗುಡಿ ಮುಂದೆ ಗಂಟೆ ಗಟ್ಲೆ ಕುಂತು ಟಣ್ ಟಣ ಗಂಟೆ ಹೊಡೆದು ತಂಟಿಲ್ದಂಗೆ ಪೆಂಟೆ ಕಿತ್ತಾನು ಕುಂಟಿಗೆ ಅಂತ ಬಾನೆ. ಅಲ್ಲ ಪಯಣ, ಮಾಕೆ ಬಂದ್ರೆ ಇನ್ನ ಗಾರ್ಲಿಂಗಪ್ಪ ತಾತನ ಕತೆನೇ ಮುಗಿಲಿಲ್ಲ. ಅದನ್ನು ಮದುವೆ ಪ್ರಸಂಗ ಹೇಳಲಿಲ್ಲ, ಈ ತಾತನ ರೂಪ ತೋರಿಸ್ಲಿಲ್ಲ. ತಮ್ಮ ನೀನ್ ಹಿಂಗ್ ಎದ್ದಡಿಕಿಟ್ರೆ ಮೂರೇ ಮಾತಿನಾಗ ತಾತನ ಪುರಾಣ ಮುಗಿಸಿ ಬಿಡ್ತೀನಿ, ಮಂಗಳಾರತಿ ಮಾಡಿ ಬಿಡ್ತೀನಿ. ಈ ಕುಂಟು ಮಾರೇಮನ ಗುಡಿ ಮುಂದೆ ತಂಟಿಲ್ದ ಮಕ್ಕಂಬಿಡ್ತೀನಿ. ನೀನು ದಾರಿ ಹಿಡ್ಕೊಂಡು ನಡಿ. ನೀನು ಎಂತ ಮಾತಿ ಅಂತೀಯಣ್ಣ ನೀನು? ತಾತನ ಕಥೆನ ಅರ್ಧಕ್ ಬಿಟ್ಟು ಯಾರು ಎದ್ದೊಳ್ತಿದ್ದಾರೆ ಹೇಳು? ಅಂದಂಗ ತಾತನ ಮದುವೆ ವಿಷಯನೇ ಹೇಳಿಲ್ಲ ನೀನು. ತಮ್ಮ, ತಾತ ಮದುವೆ ಆಗಿದ್ದ ಅಂತ ಕೆಲವ್ರು ಅಂತಾರ, ಆಗಿಲ್ಲ ಅಂತ ಕೆಲವ್ರು ಅಂತಾರ. ಅದೇನೇ ಇರ್ಲಿ, ಪುರಾಣದಾಗ ಪುಟ್ಟರಾಜ ಗುರುಗಳು ತಾತನ ವೈರಾಗ್ಯದ ಬಗ್ಗೆ ಬಹಳ ಸೊಗಸಾಗಿ ಬರೀತಾರೆ. ಗಾದಿಯವರ ಮನೆಯಲ್ಲಿದ್ದಾಗ ಸಾಕು ತಂದೆ ಗಾದಿ ಬಸಪ್ಪ ಒತ್ತಾಯ ಮಾಡ್ತಾನೆ ಗಾದಿಲಿಂಗಪ್ಪನಿಗೆ, ಲಿಂಗೇಶ ಬಾಲ್ಯಾವಸ್ಥೆ ದಾಟಿ ಯವನಾವಸ್ಥೆ ಕಾಲಿಟ್ಟಿದೀಯಪ್ಪ, ಲೋಕಾರೋಡಿಯಂತೆ ನಿನಗೆ ಮದುವೆ ಮಾಡ್ತೀವಿ ಅಂದಾಗ ಗಾದಿಲಿಂಗಪ್ಪ ಹೇಳ್ತಾನ, ಅಪ್ಪ ನನ್ನನ್ನು ಸಂಸಾರ ಸಾಗರದಲ್ಲಿ ಮುಳುಗಿಸಬೇಡ, ಭವಬಂಧನದಲ್ಲಿ ಸಿಲುಕಿಸಬೇಡ. ಹೀಗೆಂದು ಮದುವೆಯನ್ನು ತಿರಸ್ಕರಿಸಿದಾಗ ಊರ ಹಿರಿಯರು ತಂದೆ ತಾಯಿಗಳ ಮಾತನ್ನ ಧಿಕ್ಕರಿಸುವ ಧರ್ಮವಲ್ಲ ಎಂದು ಒತ್ತಾಯಿಸಿದಾಗ ಧರ್ಮ ಸಂಕಟದಲ್ಲಿ ಬಿದ್ದ ಗಾದಿಲಿಂಗೇಶ ಮೌನವಾಗಿ ಬಿಡ್ತಾನೆ. ಉರುವಗೊಂಡ ತಾಲೂಕಿನ ಬೂದಗವಿ ಗ್ರಾಮದ ಹಂಪಮ್ಮ ಎಂಬ ಕನ್ಯಾಮಣಿಯೊಂದಿಗೆ ವಿವಾಹವಾಗ್ತದೆ. ಅಂದ್ರೆ ತಾತ ಸಂಸಾರಸ್ಥ ಅಂದಂಗಾಯ್ತು. ಮುಂದೆ ಏನಾಯ್ತು ಕೇಳು ಮೊದಲು. ಮದುವೆಯ ನಂತರ ಶೋಭಂತ ರಾತ್ರಿ ಹೆಂಡತಿ ಹಂಪಮ್ಮನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಗಾದಿಲಿಂಗೇಶ ಹೇಳ್ತಾನೆ, ಸತೀಮಣಿಯೇ, ನೀನು ರೂಪವತಿಯೂ ಹೌದು, ಗುಣವಂತೆಯೂ ಹೌದು, ಆದರೆ ವೈರಾಗ್ಯವೆಂಬುದು ನನ್ನ ಹುಟ್ಟು ಗುಣ. ಅಂಬೆ ಜಗದಂಬೆ ಬಗಳಾಂಬಿಕೆಯ
ಹಾರೈಕೆಯಾಗಿದೆ. ನಾನು ಹೆಣ್ಣು ಹೊನ್ನು ಮಣ್ಣುಗಳಿಂದ ದೂರವಿರಬೇಕೆಂದು ಅಮ್ಮನ ಅಪ್ಪಣೆಯಾಗಿದೆ. ನಿನಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಬೇಕು, ಲೋಕದ ಸಕಲ ಮಕ್ಕಳಿಂದ ತಾಯಿ ಎನಿಸಿಕೊಳ್ಳುವ ಸೌಭಾಗ್ಯ ಬೇಕು. ಈ ರೀತಿಯಾದ ಪ್ರಶ್ನೆಯನ್ನು ಗಾದಲಿಂಗೇಶ ಮುಂದಿಟ್ಟಾಗ ಆ ಮಹಾಸಾಧ್ವಿ ಹಂಪಮ್ಮ ಶಾಂತ ಚಿತ್ತಳಾಗಿ ಹೇಳ್ತಾಳೆ, ಸ್ವಾಮಿ, ನಿಮ್ಮ ಸತಿಯಾದುದೇ ನನ್ನ ಸೌಭಾಗ್ಯ. ನಿಮ್ಮ ಸಾಧನೆಯ ಮಾರ್ಗದಲ್ಲಿ ಅಡ್ಡಿಯಾಗಲಾರೆ. ನಿಮ್ಮ ಇಚ್ಛೆಯಂತೆ ನಡೆಯಿರಿ ಎಂದು ನುಡಿಯುತ್ತಾಳೆ. ಅದೇ ರಾತ್ರಿ ಬೂದಗವಿಯನ್ನು ಬಿಟ್ಟ ಗಾದಲಿಂಗೇಶ ಗೂಳ್ಯಕ್ಕೆ ಬಂದು ಬಿಡ್ತಾನೆ. ಆಹಾ, ಆ ತಾಯಿದು ಎಂತ ಪತಿಭಕ್ತಿ, ಎಂತ ವೈರಾಗ್ಯ. ಅಣ್ಣ, ತಾತನು ಒಂದೊಂದು ಮಾತು ಒಂದೊಂದು ಕತೆ ಕೇಳ್ತಿದ್ರೆ ಮೈ ಜುಮ್ಮಂತೈತೆ. ನೀನು ಅರ್ಧಕ್ಕೆ ಕೈ ಬಿಡ್ಬೇಡ ಬೋ, ಗೂಳೆವು ಮುಟ್ಟೋದ್ರಾಗ ತಾತನ ಕತೆ ಪೂರ್ತಿ ಹೇಳ್ಬಿಡ್ಬೇಕು ನೋಡು. ತಮ್ಮ, ಬಳ್ಳಾರಿ ಬಿಟ್ಟಾಗ ಮಳ್ಳನಂಗಿದ್ದಿ, ಸಂದನ ಕಲ್ಲಿಂದ ಮಂಗನಂಗ ಬಂದಿ, ಸಿರುವಾರತ್ತಾಗ ಸರಸರ ನಡೆದಿ, ಕಪ್ಪುಗಲ್ಲಾಗ ಸಪ್ಪಳದಂಗೆ ಕೇಳ್ದಿ, ಶಿವಪುರದಾಗ ಶಿವ ಅಂದಿ, ಮೋಕ ಬರುವಷ್ಟೊತ್ತಿಗೆ ಮಕ್ಕತ್ತಿರುತ್ತಿ. ಬಸರು ಕೂಡ ಉಸಿರು ಬಿಡ್ತಿ, ಗೋಟೂರ ಕಾಟ ಕೊಡ್ತಿ, ಸಿಂಧುಗಳದಾಗ ಹಿಂದಿ ಬಿಡ್ತಿ, ಗೂಳ್ಳೆ ಮುಟ್ಟದ್ರ ಒಳ್ಳೆಯವನಾಗ್ತಿ, ಇಲ್ಲೇ ಒಳ್ಳೆಯವನಾಗ್ತಿ. ಏಟ್ ಚಂದ ಮಾತಾಡ್ತೀಯ ಅಣ್ಣ, ಉಸಿರು ಬಿಡದಂಗ. ತಮ್ಮ, ಉಸಿರು ಬಿಡೋದ್ರೊಳಗೆ ಹೆಸರು ಮಾಡಬೇಕಲ್ಲೇ. ಒಳ ಕಸರಿಟ್ಟುಕೊಂಡು ತಲೆ ಕೆಸರು ಮೆತ್ತಿಕೊಂಡು ಹೆಸರು ಬಾಂದ್ರೆ ಹೆಂಗ ಬರ್ತಿತ್ತು? ಶಿವಶರಣರು ಬಾಳಿ ಬೆಳಗ್ಗೆ 100 ವರ್ಷ ಆದರೂ ಅವರನ್ನ ಇವತ್ತು ಯಾಕೆ ನೆನೆಸ್ಕೊಳ್ತೀವಿ? ಅವರು ಹಂಗ ಹೆಸರು ಮಾಡ್ಯಾರ. ಕರೆಯವಿ ಹೇಳ್ದಣ್ಣ, ಅಮಾಸಮಸ್ಗೆ ಈ ಬಿಸಿಲಾಗ ಮಾಕೆ ಬರಷ್ಟೊತ್ತಿಗೆ ಸಾಕಾಗೋತಿತ್ತು. ಇವತ್ತು ನೀನು ತಾತನ ಕತೆ ಹೇಳ್ತಿದ್ರೆ ದಾರಿ ಸಾಗಿದ್ದೆ ಗೊತ್ತಾಗ್ಲಿಲ್ಲ ನೋಡು ಮಾಕೆ ಅವರಿಗೆ. ಮಾಕೆ ಒಂದೇ ಅಲ್ಲ, ಮ್ಯಾಕ ಹೋಗೋವರೆಗೂ ಕೇಳ್ಬೇಕಲ್ಲೇ ತಾತನ ಪುರಾಣ. ಇಷ್ಟು ವರ್ಷ ಈ ದಾರಿಗೆ ಬಂದ ನೀನ್ ನಂಗ ತಾತನ ಕತೆ ಹೇಳೋರ್ನ ನಾನ್ ಜನ್ಮದಾಗ ನೋಡಿಲ್ಲ ಬೋಯಣ್ಣ, ನೋಡೇ ಇಲ್ಲ. ಈ ಕಥೆನ ನಾನು ಹೇಳ್ತಾ ಇಲ್ಲಪ್ಪ, ಆತ ಹೇಳಿಸ್ತದನ, ನನ್ನೊಳಗ ಕುಂತು ಹೇಳಿಸ್ತದನ. ಇಲ್ಲದಿದ್ರೆ ನಿದ್ದೆ ನೀರಡಿಕೆ ಇಲ್ಲದಂಗ ನಾನೆಲ್ಲಿ ಹೇಳುತ್ತಿದ್ದೆ, ಬ್ಯಾನೆ ಬ್ಯಾಸರಿಕೆ ಇಲ್ಲದಂಗ ನೀನೆಲ್ಲಿ ಕೇಳುತ್ತಿದ್ದೆ. ತಾತ ಅಂತಿಂತ ಮಹಾತ್ಮ ಅಲ್ಲೋ, ಯಾರಿಗೆ ಯಾವಾಗ ಏನು ಹೇಳ್ತಾನೋ ಯಾರಿಗೆ ಗೊತ್ತಪ್ಪ. ಆತ ಹೇಳ್ಯಾನಂದ್ರೆ 3 ತಿಂಗಳಾಗ ಗುಡಿ ಆಗತೈತೆ, 6 ತಿಂಗಳಾಗ ತೇರಾಗತೈತೆ. ಇಲ್ಲದಿದ್ರೆ 1000 ಜನ ಸವಾರಿ ಬಂಡಿ ಕಟ್ಟಿಕೊಂಡು ಯಾಕೆ ಬರ್ತಿದ್ರು ಇಲ್ಲಿಗೆ? ಇಷ್ಟು ದಿನ ಬರೇ ಅಮಾಸಮಸಿಗೆ ಹೋಗ್ತಿದ್ದೆ, ಕೈ ಮುಗಿತಿದ್ದೆ, ಕಾಯಿ ಉಡ್ಸಿಕೊಂಡು ಬರ್ತಿದ್ದೆ. ನಮ್ ತಾತ ನಡ್ಕಂತಿದ್ದ ಅಂತ ನಮ್ಮಪ್ಪ ನಡ್ಕಂಡ, ನಮ್ಮಪ್ಪ ನಡ್ಕಂತಿದ್ದ ಅಂತ ನಾನ್ ನಡ್ಕಂತಿದ್ದೆ. ಆದ್ರೆ ತಾತ ಜೀವನದಾಗ ಇಷ್ಟೊಂದು ಕಷ್ಟ ಕಾರ್ಪಣ್ಯ ಅನುಭವಿಸಿ ಗೆದ್ದು ಬಂದಾನಂತ ನನಗೆ ಗೊತ್ತೇ ಇದ್ದಿಲ್ಲ. ಇವತ್ತು ಈ ಕತೆ ಹೇಳಕಂತ ಆ ತಾತನೇ ನನ್ನ ಇಲ್ಲಿ ಕಳಿಸ್ದಂಗ ನನ್ನ ಕಣ್ಣಿಗೆ ಕಟ್ಟಿದಂಗೈತೆ ನೀನ್ ಹೇಳಿದ ಕತೆ. ಏನ ಮುಂದೆ ತಾತನ ಕತೆ ಏನಾಯ್ತು? ತಮ್ಮ, ಇದೇ ಮೋಕ ಗ್ರಾಮದ ಮುಂದೆ ನಡೆದಂತಹ ಒಂದು ಕತೆ ಹೇಳ್ತೀನಿ ಕೇಳು. ಸಿಂಧುವಾಳದ ವೀರಭದ್ರಯ್ಯ ತನ್ನ ಮಗಳ ಲಗ್ನಕ್ಕೆ 10 ಸವಾರಿ ಬಂಡಿ ಕಟ್ಟಿಕೊಂಡು ಇದೇ ದಾರಿಗೆ ಹೋಗ್ತಿರ್ಬೇಕಾದ್ರೆ ಮುಂದೆ ಮೋಕ ಹಳ್ಳ ದಾಟುವಾಗ ಕಳ್ಳರ ಗುಂಪು ಬಂದು ದಾಳಿ ಮಾಡಿದಂತೆ. ಆಗ ಆ ವೀರಭದ್ರಯ್ಯ ಗಾದಲಿಂಗೇಶ ಅಂತ ಕೂಗಿದಂತೆ. ಗಾದಲಿಂಗ ರಾಕ್ಷಸ ರೂಪದಲ್ಲಿ ಬಂದು ಪ್ರತ್ಯಕ್ಷವಾದನಂತೆ. ಅದನ್ನು ನೋಡಿ ಕಳ್ಳರು ದಿಕ್ಕಾಪಾರಾಗಿ ಓಡಿ ಹೋದ್ರಂತೆ. ಅಣ್ಣ, ಸಿಂಧಿಗೇರಿ ಮಲ್ಲಪ್ಪ ತಾತ ಬಂದು ನಮ್ಮ ಗಾದಲಿಂಗಪ್ಪ ತಾತಗ ಬಹಳ ನಡ್ಕಂತಿದ್ದಂತೆ. ಸಿಂಧಗೇರಿ ಮಲ್ಲಪ್ಪ ಅಂದ್ರೆ ಗಾದಲಿಂಗಪ್ಪ ತಾತನ ಪರಮ ಶಿಷ್ಯ. ಆತ ತಾತನ ದರ್ಶನ ಪಡಿಬೇಕಂತ ಎತ್ತಿನ ಬಂಡಿಯಲ್ಲಿ ಕುಂತ ಗೂಳ್ಯದ ದಾರಿಗೆ ಬರುತ್ತಿರಬೇಕಾದ್ರೆ ಮಾಟಗಾರ ಶರಬಣ್ಣ ಎತ್ತಿನ ಒಂದು ಕಾಲನ್ನ ನಡಿದಂಗ ಮಾಡಿಬಿಟ್ನಂತೆ. ಎತ್ತು 3 ಕಾಲಿನ ಮೇಲೆ ನಿಂತು ಬಿಡುತ್ತಂತೆ. ಆಗ ಆ ಮಲ್ಲಪ್ಪ ಕಣ್ಣು ಮುಚ್ಚಿ ಗುರುವೇ ಗಾದಲಿಂಗೇಶ ಅಂತ ಸ್ಮರಣೆ ಮಾಡಿದಾಗ ತಾತ ಪ್ರತ್ಯಕ್ಷನಾಗಿ ಎತ್ತಿನ ಮೇಲೆ ಕೈ ಇಟ್ಟಂತೆ. ಎತ್ತು ಮೊದಲಂಗೆ ನಡೀತಂತೆ. ತಾತನ ಪವಾಡ ಒಂದೇ ಎರಡೇ. ಅಂತೂ ಆ ಕಾಲಕ್ಕ ತಾತಂದು ಬಾಳ ಹೇಳದತ್ ಬಿಡಪ್ಪ. ಬಹಳ ನಡೀತು, ನಡಿಬಾರದ್ದು ನಡೀತು. ತಮ್ಮ, ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳಿತಾನೋ ಅಷ್ಟೇ ಶತ್ರುಗಳು ಹುಟ್ಟಿಕೊಂಡಿರ್ತಾರೆ. ಈ ಮಾತು ಅವತ್ತಿಗೂ ಸತ್ಯ, ಇವತ್ತಿಗೂ ಸತ್ಯ. ಬಂಗಾರ ಬೆಂಕಿಯಲ್ಲಿ ಸುಟ್ಟು ಒಂದು ರೂಪ ಪಡಿತದೆ, ಮಾಂಗಲ್ಯವಾಗ್ತದೆ, ಮೂಗುತಿಯಾಗ್ತದೆ. ಮೇಣದ ಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಮನೆಗೆ ಬೆಳಕು ನೀಡುತ್ತದೆ. ಗಂಧ ಸವೆದು ಸುತ್ತಲೂ ಸುಗಂಧ ಬೀರ್ತದೆ. ಅದೇ ಪ್ರಕಾರವಾಗಿ ಗಾದಲಿಂಗಪ್ಪ
ಕೂಡ ನೊಂದು ಬೆಂದು ಸಾಗಿ ಬಂದ, ನಂಬಿ ಬಂದವರ ಕೈ ಹಿಡಿದ, ಸನ್ಮಾರ್ಗದಲ್ಲಿ ನಡೀರಿ ಅಂತ ಹೇಳ್ದ. ತಾತ ಒಂದು ಪದ ಹಾಡ್ತಾ ಇದ್ದ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಶಿವ ಧ್ಯಾನವ ಮಾಡಣ್ಣ ಅಂತ ಹಾಡ್ತಿದ್ದ. ಆ ಪದವನ್ನ ಕೇಳಬೇಕು, ತಾತನ ಬಾಯಿಯಲ್ಲೇ ಕೇಳಬೇಕು. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ, ಕೇಳೋ ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ, ಕೇಳೋ ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಗರ್ವಾಹಂಕಾರ ಖಲಾಸ ಮಾಡೋ, ಕಾಮಕ್ರೋಧವನು ಕಡಿಯಾಕ ಮಾಡೋ. ಗರ್ವಾಹಂಕಾರ ಖಲಾಸ ಮಾಡೋ, ಕಾಮಕ್ರೋಧವನು ಕಡಿಯಾಕ ಮಾಡೋ. ಹೊಟ್ಟಿ ಗುಣ ಸುಟ್ಟು ಬೂದಿಯ ಮಾಡೋ, ಹೊಟ್ಟಿ ಗುಣ ಸುಟ್ಟು ಬೂದಿಯ ಮಾಡೋ. ಸಿಟ್ಟು ಬಂದರೆ ನೀ ನಿಧಾನ ಮಾಡೋ, ಸಿಟ್ಟು ಬಂದರೆ ನೀ ನಿಧಾನ ಮಾಡೋ. ನಡಿ ನುಡಿ ಎಂಬುದು ಬಿಗುವ ಮಾಡಣ್ಣ, ನಡಿ ನುಡಿ ಎಂಬುದು ಬಿಗುವ ಮಾಡಣ್ಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ, ಕೇಳೋ ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಆರು ಶಾಸ್ತ್ರಗಳ ಸಿದ್ಧಿಯ ಮಾಡೋ, 18 ಪುರಾಣ ಪಠಣ ಮಾಡೋ. ಆರು ಶಾಸ್ತ್ರಗಳ ಸಿದ್ಧಿಯ ಮಾಡೋ, 18 ಪುರಾಣ ಪಠಣ ಮಾಡೋ. ರೊಕ್ಕ ನೋಡಿ ನೀ ವ್ಯಾಪಾರ ಮಾಡೋ, ರೊಕ್ಕ ನೋಡಿ ನೀ ವ್ಯಾಪಾರ ಮಾಡೋ. 8 ದಿನಕ್ಕೊಮ್ಮೆ ಸಂತಿಯ ಮಾಡೋ, 8 ದಿನಕ್ಕೊಮ್ಮೆ ಸಂತಿಯ ಮಾಡೋ. ಹುಣ್ಣಿಮೆ ಅಮಾವಾಸಿ ಒಂದತ್ತ ಮಾಡೋ, ಹುಣ್ಣಿಮೆ ಅಮಾವಾಸಿ ಒಂದತ್ತ ಮಾಡೋ. ಹಸಿದು ಬಂದವರಿಗೆ ಅನ್ನವ ನೀಡಣ್ಣ, ಹಸಿದು ಬಂದವರಿಗೆ ಅನ್ನವ ನೀಡಣ್ಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ, ಕೇಳೋ ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ, ಕೇಳೋ ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ, ಕೇಳೋ ಜಾಣ, ಜ್ಞಾನದಿಂದ ಶಿವ ಜ್ಞಾನದಿಂದ ಶಿವ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ತಾತ, ತಾತ, ಬಂಗಾರದಂತರ ನಾಡು ಮರಿ ಇದ್ದಕ್ಕಿದ್ದಂಗ ಸತ್ತೋಯ್ತಾತ. ನಾನು ಬಡವ ಇದ್ದೀನಿ ತಾತ, ಹೊಲ ಇಲ್ಲ, ಮನೆ ಇಲ್ಲ. ದುಡಿಬೇಕಂತ ಸಾಲ ಸೂಲ ಮಾಡಿದ್ದನ್ನು ಕೊಂಡ್ಕೊಂಡು ಬಂದು ತಿಂಗಳಾಗಿಲ್ಲ. ಹಿಂಗಾದ್ರೆ ನಾನು ಬದುಕೋದ್ ಹೆಂಗ, ಸಾಲ ತೀರ್ಸೋದ್ ಹೆಂಗ ತಾತ? ನೀನೇ ಕಾಪಾಡ್ಬೇಕು ತಾತ, ನೀನೇ ಕಾಪಾಡ್ಬೇಕು. ಆ ಹಡಬರಿ ಸಾಕ್ತೈತೇನಪ್ಪ? ಎಲ್ಲಿ ಸಾಕ್ತೈತೋ? ಏನ್ ತಾತ ಹಿಂಗಂತೀವಿ?
ನೀನ್ ಎದುರಿಗೆ ತಂದು ಮಲಸಿನಲ್ ತಾತ. ಹುಚ್ಚ, ನೀನು ಮಲಗಿಸಿ ಅದು ಮಲಗೈತೆ, ಎಬ್ಬಿಸಿದ್ರೆ ಎದ್ದಳ್ತೈತೆ. ನಿಲ್ಲಿಸ್ರಿ, ನೀವು ಹಿಂಗ ಕೂಗಿದ್ರೆ ಆ ಆಡ್ ಮರಿ ಬೆದರಿ ಓಡಿ ಹೋಗ್ತೈತೆ. ಮತ್ತೆ ಇವ್ ನನ್ ತಂಗೆ ಬರ್ತಾನ ಹುಡುಕೊಡ್ತಾತ ಅಂತ. ತಗೊಂಡು ಹೋಗಿ ಬೇಯಿಸದನ್ನ. ತಾತ ನೀನೇ ಕಾಪಾಡ್ಬೇಕು ತಾತ, ನೀನೇ ಈ ಸಂಕಟ ಪಾರ್ ಮಾಡ್ಬೇಕು. ಬಾರಪ್ಪ ಚಿಕ್ಕ ಯಾಟೆ ಗೌಡ, ಬಾ. ಹೊಲ ತುಂಬ ಪೈರೈತೆ, ಹಾಗೆ ತುಂಬ ಜೋಳ ಅದಾವ, ಬಣವೆ ತುಂಬ ಮೇವೈತೆ. ಇನ್ನ ನಾನ್ ಮಾಡೋದೇನೈತಪ್ಪ ಗೌಡ? ಏನಿದ್ರು ಏನೈತೆ ತಾತ, ಈ ನನ್ನ ಬ್ಯಾನೆ ನೋಡು. ಬೆನ್ನಿಗೆ ರಕ್ತ ಗುರುವಾಗಿ 3 ತಿಂಗಳಾಯ್ತು. ಈ ಊರಿಗೆ ಊಟ ಸೇರ್ವಲ್ದು, ನಿದ್ದೆ ಬರುವಲ್ದು. 3 ಎಲಿಗೆ ಹೋಗೋ ಬ್ಯಾನಿಗೆ 3 ತಿಂಗಳು ನೋವು ಕೊಟ್ಟಿ ಏನಪ್ಪ ಗೌಡ? ಬಹಳ ಶಾಣೆದೀಯಪ್ಪ, ಬಹಳ ಶಾಣೆದಿ ನೀನು. ತಪ್ಪಾಯ್ತು ತಾತ, ಕ್ಷಮ ಮಾಡು. ನಾಟಿ ವೈದ್ಯರ ತಾಕ ಹೋಗೋದ್ಬಿಟ್ಟು ನಿಂತಾಕ ಯಾಕೆ ಹೋಗ್ಬೇಕಂದ್ರು ಜನ. ಮಂದಿ ಮಾತು ಕೇಳಿ ತಪ್ಪು ಮಾಡಿ ತಾತ, ತಪ್ಪು ಮಾಡೀನಿ. ಏ, ಅಲ್ಲಿ ಮಣ್ಣಿನ ದಿಬ್ಬದ ಮೇಲೆ ಗಿಡ ಕಾಣಿಸ್ತದಲ್ಲ, ಆ ಕೊಂಬೆ ಮುರ್ಕೊಂಡು ಬಾ. ಮಂದಿ ಮಾತ್ ಕೇಳಿ ಶ್ರೀರಾಮಚಂದ್ರನೇ ಕೆಟ್ಟರಂತೆ, ನಿಂದೇನಾಗದ ಬಿಡು. ಬಾ ಇತ್ಲಾಗ. ಹೊಲಕ್ ತುಂಬ ಪೈರು, ಬೆನ್ನಿನ ತುಂಬ ಕುರುವು. ಮೊದಲು ಹೊಲ ಬೇಸಿರ್ಬೇಕಲ್ಲೇನಪ್ಪ ಗೌಡ? ಮನುಷ್ಯರಿಗೆ ಬೇಸಿನ ಮೇಲೆ ಯಾರಕ್ಕ ತಗೊಂಡು ಏನ್ ಮಾಡ್ತೀವಿ ತಾತ, ಏನ್ ಮಾಡ್ತೀವಿ? ತಾತ ಉರಿ ಕಮ್ಮಿ ಆಯ್ತು ತಾತ, ಉರಿ ಕಮ್ಮಿ ಆಯ್ತು. ಏನು ಲೀಲೆ ತಾತ ನಿಂದು? ನನ್ನ ಬ್ಯಾನೆ ನಿವಾರಣೆ ಮಾಡಿದೆ. ನೀನ್ ಏನ್ ಕೇಳ್ತಾತ, ನಾನು ಕೊಡ್ತೀನಿ. ನೀನು ಕೊಡ್ತೀನಪ್ಪ? ನನಗೇನು ಕೊಡೋದು ಬೇಡ, ಬಡವರಿಗೆ ದಾನ ಧರ್ಮ ಮಾಡು ಹೋಗು. ಆಯ್ತು ತಾತ, ಅಪ್ಪಣೆ. ನನ್ನ ಎತ್ತುಗಳು ಕಳೆದು 3 ದಿನ ಆಯ್ತು. ಎಲ್ಲದಾವ್ ಹೇಳು. ಈ ಬಾಪುರದ ವಿಪಕ್ಷ ಗೌಡಂತಾಗ ತಮಾಷೆ ಮಾಡ್ಬೇಡ, ಹೇಳು. ನನಗ್ಯಾಕೆ ಬೇಕು ತಮಾಷೆ? ನೀನ್ ಕೇಳ್ತದಿ ಅಂತ ನಾನು ಕೇಳ್ತೀನಿ. ನಿನ್ನ ಎತ್ತುಗಳನ್ನ ಸಂಡೂರಾಗ ಅಡಿವೆ ಕಟ್ಟಾಕೆ ಹೋಗು. ನೋಡ್ದ ಸ್ವಾಮಿ, ಹಳ್ಳ ಹೆಂಗ್ ಸಿಗ್ಬಿದ್ದ ಅಂತ. ಸಂಡೂರ ಅಡಿವೆ ಕಟ್ಟಿ ಹಾಕಿದ್ದು ಈತ ಹೆಂಗ್ ಗೊತ್ತಾಯ್ತು? ಈತನೇ ಕಳ್ತನ ಮಾಡ್ತಿರೋದು. ರಾಮಾಚಾರಿ ಕೌಡಿ ಹಾಕಿ ಹೇಳಾನ, ಬಿಳಿ ಪೇಟ ಕರಿ ಕಂಬಳಿ ಹೊದ್ದೋನೆ ಎತ್ತು ಕಳ್ತನ ಮಾಡ್ಯಾನ ಅಂತ. ಈಗ ಒಂದೇ ಮಾತಿಗೆ ಹೆಂಗ್ ಬಾಯ್ಬಿಟ್ಟ ನೋಡ್ರಿ. ಈ ಕಳ್ಳನಿಗೆ ತ್ರಿಕಾಲ ಜ್ಞಾನ ಬೇರೆ. ಹಂಗಾದ್ರೆ ನಾ ಹಿಂದಿನ ಜನ್ಮದಾಗ ಏನಾಗಿದ್ದೆ ಅಂತ ಹೇಳಿ. ಹಿಂದಿನ ಜನ್ಮದಾಗ ನೀನು ಉಪ್ಪಾರ ಮನ್ಯಾಗ ಕ್ವಾಣ ಆಗಿದ್ದಿ. ನಿನ್ನ ಬೆನ್ನ ಮೇಲೆ ಉಪ್ಪಿನ ಚೀಲ ಹೇರ್ತಿದ್ರು, ನಿನ್ನ ಮೂಗಿಗೆ ಮೂಗುದಾಣ ಹಾಕಿ ಎಳಿತಿದ್ರು. ಕತೆ ಬೇಷ್ ಹೇಳ್ತೀಯ. ನಾನು ಹೇಳ್ತಿರೋದು ಕತೆ ಅಲ್ಲ, ಸತ್ಯ. ಅದು ಸತ್ಯ ಅನ್ನಕ ಸಾಕ್ಷಿ ಏನು? ಸಾಕ್ಷಿ ಬೇಕೇನಪ್ಪ ಗೌಡ? ಸಾಕ್ಷಿ ನಂತಾಗ ಹಾಕಿರ್ತೈತ ಗೌಡ, ಅದು ನಿಂತಾಗೆ ಆಯ್ತು ನೋಡ್ಕೋ. ನಿನ್ನ ಮೂಗಿನಾಗ ಮೂಗುದಾಳ ಹಾಕಿರ ತೂತೈತ್ ನೋಡ್ಕೊಳಪ್ಪ. ನಿನ್ನ ಬೆನ್ನ ಮೇಲೆ ಬಾರ್ಕೋಲಿನ ಬಾರ್ ಮೂಡ್ಯವ ನೋಡ್ಕೋ. ನನ್ ಮೂಗಿನಾಗೆ ತೂತೈತಿ. ಹುಟ್ಟಿದಾಗಲಿಂದ ನೋಡಿಲ್ಲದನ್ನ ಇವತ್ತು ನೀನು ತೋರಿದೆ ತಾತ, ನೀನು ತೋರಿದೆ. ನಂದು ತಪ್ಪಾಯ್ತು ತಾತ, ನಂದು ತಪ್ಪಾಯ್ತು. ಬೆನ್ನ ಮ್ಯಾಗೆ 3 ಬಾರ್ ಇರೋದು ನಿಜ ಐತಿ ತಾತ, ನಿಜ ಐತಿ. ಇಷ್ಟು ದಿನ ಬೆನ್ನ ಮ್ಯಾಗಿನ ಮಚ್ಚೆ ಏನು ಅಂತ ಗೊತ್ತಿದ್ದಿಲ್ಲ.
ಇವತ್ತು ನೀನ್ ತಿಳಿಸ್ದೆ ತಾತ, ನೀನ್ ತಿಳಿಸಿ. ನಂದು ತಪ್ಪಾಯ್ತು ತಾತ, ನಂದು ತಪ್ಪಾಯ್ತು. ರಂಜಿನಿ, ಮನೋರಂಜಿನಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಯಾಕೆ ಕೈಯಲ್ಲಿರೋ ಹೂವು ಹಣ್ಣು ಕಾಣಿಸಲ್ವೇನೋ? ಓ, ಗುಡಿಗೆ ಹೋಗ್ತಾ ಇದೀಯಾ? ಹೂವು ಹಣ್ಣು ನೋಡ್ಲಿಲ್ಲ. ಮತ್ತೇನು ನೋಡಿದ್ರಿ? ಅದಿರಲಿ, ನಾನು ಈ ದಾರಿ ಬರೋದು ನಿಮ್ಗೆ ಹ್ಯಾಕ್ ಗೊತ್ತಾಯ್ತು? ಗೊತ್ತಾಗೋದೇನು? ನೀನು ಸಿಂಪಡಿಸಿಕೊಂಡಿರೋ ಸುಗಂಧ ದ್ರವ್ಯದ ಸುವಾಸನೆಯ ಜಾಡ ಹಿಡಿದು ಬಂದೆವು. ನಿಮ್ದು ನಾಯಿ ಮೂಗು. ನೀನು ನನ್ನ ನಾಯಾದ್ರೂ ಹಣ್ಣು, ನರಿಯಾದ್ರೂ ಹಣ್ಣು. ಪ್ರೀತಿಯಿಂದ ನಗುತ್ತಾ ಮಾತಾಡಿಸಿದ್ರೆ ಸಾಕು, ಮನಸ್ಸಿನ ದಣಿವೆಲ್ಲ ಮಾಯವಾಗಿಬಿಡುತ್ತೆ. ಪರೋಪಕಾರಾರ್ಥಂ ಇದಂ ಶರೀರ. ಈ ದೇಹ ಇರೋದೇ ನಿಮ್ಮಂತವರ ಸೇವೆಗಾಗಿ ಅಲ್ವೇ? ಆ ಭಗವಂತ ನಿನ್ನಲ್ಲಿ ಯಾವ ಮಾಂತ್ರಿಕ ಶಕ್ತಿ ತುಂಬಿ ಸೃಷ್ಟಿ ಮಾಡಿದ್ದಾನೋ ಏನೋ. ಊರ ಮಂದಿಯ ಮುಂದೆ ಮೀಸೆಯುತ್ತಿರುವ ಗಂಡಸರು ನಿನ್ನನ್ನು ಕಂಡ ಕೂಡಲೇ ನಿನ್ನ ಕಾಲ್ ನೆಕ್ಕಕ್ಕೂ ಸಿದ್ಧವಾಗಿ ಬಿಡ್ತಾರೆ. ನೀವು ಸಹ ಗುಡಿಗೆ ಹೋಗ್ತಿರೋ ಹಾಗಿದೆ. ಇಂಥ ಸಮಯದಲ್ಲಿ ಅಂಥ ಮಾತುಗಳನ್ನು ಆಡಬಾರದು. ನೀವು ಮಹಾಭಕ್ತರು ಅಂತ ಕೇಳಿದ್ದೀನಿ. ಅಯ್ಯೋ, ಗುಡಿ ಇರ್ಲಿ ಬಿಡಿ. ಗುಡಿಗೆ ಹೋದ ಮಾತ್ರಕ್ಕೆ ಸಜ್ಜನರಾಗುವ ಹಾಗಿದ್ರೆ ಈ ದೇಶದಲ್ಲಿ ಅನ್ಯಾಯ, ಭ್ರಷ್ಟಾಚಾರ, ವಂಚನೆಗಳೇ ಇರ್ತಿದ್ದೆಲ್ಲ. ಅದು ಅದೇ, ಇದು ಇದೆ. ಎಷ್ಟಿದ್ರೂ ನಮ್ಮನ್ನು ಕಾಪಾಡುವವನು ಆ ಭಗವಂತನು ತಾನೆ. ಹಗಲೆಲ್ಲ ಆತ ನಮ್ಮನ್ನು ಕಾಪಾಡ್ತಾನೆ, ರಾತ್ರಿ ನಾವು ಆತನ ಕಾಪಾಡಬೇಕು. ಗುಡಿಗೆ ಬೀಗ ಹಾಕಿ. ಇಲ್ಲದಿದ್ರೆ ದೇವರ ವಿಗ್ರಹ ಇರೋದಿಲ್ಲ, ಹುಂಡಿನೂ ಇರೋದಿಲ್ಲ. ನಿಮ್ಮ ಮಾತು ಕೇಳಿದ್ರೆ ಇಲ್ಲೇ ಇರೋಣ ಅನ್ಸುತ್ತೆ. ನನಗೆ ಎಲ್ಲಿಗೂ ಹೋಗೋಣ ಅನ್ಸುತ್ತೆ. ಏ ರಾಮಾಚಾರಿ, ರಸ್ತೆಯಲ್ಲಿ ಅವಳ ಹತ್ರ ಹೀಗೆ ಮಾತಾಡ್ತಾ ಇರೋದನ್ನ ಯಾರಾದ್ರೂ ನೋಡಿದ್ರೆ ನಮ್ಮ ಮರ್ಯಾದೆ 3 ಕಾಚೆ ಹರಾಜಾಗುತ್ತೆ. ಬೇಗ ನಾವು ಒಂದು ವಿಷಯ ತಿಳಿಸೋ ಹೋಗೋಣ. ರಂಜನಿ, ನಿನ್ನಿಂದ ಅವನ ಕೆಲಸ ಆಗ್ಬೇಕು, ಅದಕ್ಕೆ ಬಂದಿತ್ತು. ಏನದು? ಇದು ಇವತ್ತು ರಾತ್ರಿನೇ ಆಗಬೇಕು. ನನ್ನ ಅಂಗಡಿ ತೆರೆಯೋದೇ ರಾತ್ರಿಗೆ. ನಿನಗೆ ಗೊತ್ತಿಲ್ಲೇನೋ ಭೀಮಾಚಾರಿ? ರಂಜನಿ, ಕೇಳಿಲ್ಲಿ. ಇಷ್ಟ ಮಾಡಿದ್ರೆ ನಿನಗೆ ಚಿನ್ನದ ಸರ ಕೊಡ್ತೀನಿ. ಅಯ್ಯೋ ನನ್ ಚಿನ್ನ, ಮುಂಗಡ ಕೊಟ್ರೆ ಆ ಕೆಲಸ ಮಾಡ್ತೀನಿ. ರಂಜನಿ, ಒಂದು ಮಾತು ನೆನಪಿಟ್ಟು, ಯಾವುದೇ ಸಂದರ್ಭದಲ್ಲಿ ನಮ್ಮ ಹೆಸರು ಹೊರಗೆ ಬಂತೋ ನಿನ್ನ ರುಂಡ ನಿನ್ನ ಮುಂಡದ ಮೇಲೆ ಇರುವುದಿಲ್ಲ. ಗುಟ್ಟು ಬಿಟ್ಕೊಡೋ ಹೆಂಗಸು ನಮ್ಮ ದಂಧೆಯಲ್ಲಿ ಇರೋದಿಲ್ಲ, ನೆನ್ಪಿಟ್ಕೋ. ನಮ್ಮಂತ ಹೆಣ್ಣುಗಳು ಗುಟ್ಟೆರಟ್ಟು ಮಾಡಿದ್ರೆ ಸಂಸಾರಗಳು ಛಿದ್ರವಾಗ್ತವೆ. ಹುಷಾರ್. ಏ ಕಾಲಿನಿಂದಪ್ಪ ಈ ಕಡೆ ಬರ್ತಾ ಇದ್ದಾನೆ. ನೀವು ಇಲ್ಲೇ ಸಿಕ್ಕಿದ್ದು ನನ್ನ ಭಾಗ್ಯ. ಇವತ್ತು ನಿಮ್ಮನ್ನು ಕಾಣ್ಬೇಕು ಅಂತಿದ್ದೆ. ಯಾರು ನೀನು? 20ರಿಂದ 70ರವರೆಗೆ ಎಲ್ಲ ಗಂಡಸರಿಗೂ ನನ್ನ ಪರಿಚಯವಿದೆ, ನಿಮಗೆ ಮಾತ್ರ ಗೊತ್ತಿಲ್ಲ. ನಾನು ರಂಜನಿ, ಪೆದ್ದಾಪುರದಿಂದ
ಕೇಳು ಹೊಟ್ಟೆ ತುಂಬಿಸ್ಕೊಳ್ಳಾಕ ಅಲ್ಲಿಂದ ಇಲ್ಲಿ ಬಂದೇನು? ಹೊಟ್ಟೆ ಸಣ್ಣದು ಆದರೆ ಹಸಿವು ದೊಡ್ಡದು. ನಿನ್ನ ಅಲಂಕಾರ ನೋಡ್ತಿದ್ರೆ ಹೊಲದಲ್ಲಿ ದುಡಿಯೋ ರೀತಿ ಕಾಣ್ತಾ ಇಲ್ಲ. ಏನ್ ವಿಷಯ? ನಾನು ದೇವಿ ಸ್ತೋತ್ರ ಪಾರಾಯಣ ಮಾಡ್ತಿದ್ದೀನಿ. ಇವತ್ತು 11ನೇ ದಿನ. ತಾವು ಇವತ್ತು ರಾತ್ರಿ ದೇವಿಯ ಆರಾಧನೆಗೆ ಆಗಮಿಸಬೇಕು. ರಾತ್ರಿ ಆರಾಧನೆ? ಆಯ್ತು. ನನ್ನ ತಾಯಿ ಜಗದಂಬೆಯ ಹೆಸರು ಹೇಳಿದ್ಮೇಲೆ ಇಲ್ಲ ಅಂತ ಏನಲ್ಲಿ ಬರ್ತೀನಿ. ಏನಿದು? ಏನ್ ಮಾಡ್ತದೆ? ನಿಮ್ಮ ಅಂಗಿ ಬಿಚ್ತಿದ್ದೀನಿ. ಯಾಕ? ನೀವು ಜಳಕ ಮಾಡಿ ಆರಾಧನೆಗೆ ಸಿದ್ಧವಾಗಬೇಕು. ಎಲ್ಲಿ ದೇವಿಯ ಪೂಜೆ ಕಾಣ್ತಾ ಇಲ್ಲಲ್ಲ? ದೇವಿ ನಿಮ್ಮೆದುರಿನಲ್ಲೇ ಇದ್ದಾಳೆ, ಕಾಣುತ್ತಿಲ್ಲವೇ? ಏನು ನಿನ್ನ ಮಾತಿನ ಅರ್ಥ? ನಾನು ಕರೆದದ್ದು ಆ ದೇವಿಯ ಆರಾಧನೆಗಲ್ಲ, ಈ ದೇವಿಯ ಆರಾಧನೆಗೆ. ನೋಡು ನನ್ನಿ ಅಲಂಕಾರ, ಪುಟಿದೇಳುವುದು ಮನೋವಿಕಾರ. ಥೂ, ಕಾಮ ಪಿಶಾಚಿ. ತಿಪ್ಪಿಯ ಮೇಲೆ ರೇಷ್ಮೆ ಹೊದಿಕೆ ಒದಿಸಲೆಂದಿದೆ ಈ ನಿನ್ನ ಅಲಂಕಾರ. ಈ ನಿನ್ನ ನೀಚ ಕಾರ್ಯಕ್ಕೆ ಬಗಳಾಂಬಿಕೆ ಹೆಸರು ಬೆಳೆಸಿದ್ದೀಯಾ? ಈ ಮುಪ್ಪಿನ ದೇಹದ ಮೇಲೂ ನಿನಗೆ ಆಸೆ ಏನು? ನನ್ನ ವ್ಯವಹಾರದಲ್ಲಿ ತಪ್ಪು, ಒಪ್ಪು, ಮುಪ್ಪು ಇವ್ಯಾವುದನ್ನೂ ನೋಡುವುದಿಲ್ಲ. ನನಗೆ ಕಾಣುವುದು ಹಣ ಮಾತ್ರ. ನನ್ನ ಕೈಯಲ್ಲಿ ಹಣ ಇಲ್ಲ, ಮೈಯಲ್ಲಿ ನೆಣ ಇಲ್ಲ. ನನ್ನನ್ನೇಕೆ ಕರೆದೆ? ರಾಜಮಾರ್ಗದಲ್ಲಿ ನಡೆಯುವವರಿಗೆ ಅಡ್ಡದಾರಿಗಳ ಅರಿವೇ ಇರುವುದಿಲ್ಲ. ಇವ್ಯಾವೂ ನಿಮಗೆ ಅರ್ಥವಾಗುವುದಿಲ್ಲ. ಸುಮ್ಮನೆ ಬನ್ನಿ ಮಂಚಕ್ಕೆ. ನಿಂತ್ಕೋ. ಒಂದು ಹೆಜ್ಜೆ ಮುಂದಿಟ್ಟ ಕಾಲು ಮುರಿದು ಬಿಡ್ತೀನಿ. ಈಗ ನಾನು ಕಿರ್ಚ್ಕೊಂಡ್ರೆ 3 ಜನ ಸೇರ್ತಾರೆ. ನನ್ನ ಈ ಅವಸ್ಥೆ ನೋಡ್ತಾರೆ. ನೀನು ಮುದುಕನಾಗಿದ್ರು ನನ್ನ ಮೇಲೆ ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿದ್ದೀಯಾ ಅಂತ ನಾನು ಕಣ್ಣೀರು ಹಾಕ್ತೀನಿ. ಆಗ ನೋಡೋಣ ಯಾರ ಕಾಲು ಮುರಿಯುತ್ತೋ ಅಂತ. ಈ ಸಮಾಜದಲ್ಲಿ ನ್ಯಾಯ ಸಿಗೋದು ಸಾಕ್ಷ್ಯಾಧಾರಗಳ ಮೇಲೆ, ನಂಬಿಕೆಯ ಮೇಲಲ್ಲ. ನಾನು ಧನಪಿಶಾಚಿ. ಹಣ ಸಂಪಾದನೆಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀಯಾ? ಆಯ್ತು, ಮಾಡು. ನಿನ್ನಿಷ್ಟದಂಗೆ ಮಾಡು. ಏನಾಯ್ತು? ರಂಜಿನಿ ಏನಾಯ್ತು?
ಏನಾಯ್ತು? ಬರೀಪ್ಪ ಬರ್ರಿ, ಎಲ್ಲರೂ ಬರ್ರಿ. ಈವರೆಗೆ ನ್ಯಾಯ ಹೇಳೋರು ಯಾರು ಇಲ್ಲೇನು? ನ್ಯಾಯ ಸತ್ತೋಗಿದೆ ಈ ಊರಿಗೆ. ಏನಾಯ್ತು ಹೇಳು. ಊರ್ ಜನರೆಲ್ಲ ನಿನ್ನ ಸಹಾಯಕ್ಕೆ ಬಂದಿದ್ದಾರೆ. ನೋಡು, ತಲೆ ಎತ್ತು ಮಾತಾಡು. ಏನಾಯ್ತು? ಏನಾಯ್ತು ಹೇಳಮ್ಮ, ಏನಾಯ್ತು ಹೇಳು. ಬಾ ರಂಜನಿ, ಬಾ. ನನ್ನೊಬ್ಬನನ್ನೇ ಮಂಚದ ಮೇಲೆ ಮಲಗಿಸಿ ಎಲ್ಲಿಗೆ ಹೋದೆ? ಬಾ. ತಪ್ಪಾಯ್ತು ತಾತ, ತಪ್ಪಾಯ್ತು. ಹಣದ ಆಸೆಯಿಂದ ನಾನು ಮಾಡಬಾರದು ಕೆಲಸ ಮಾಡಲು ಹೋಗಿ ತಪ್ಪು ಮಾಡಿಬಿಟ್ಟೆ. ಕ್ಷಣ ಮಾತ್ರದಲ್ಲಿ ನಿನ್ನ ನಿಜ ರೂಪ ತೊರೆದು ಬಾಲಕನಾಗಿದ್ದೆ ಎಂದರೆ ನೀನು ಮಹಾತ್ಮನೇ ಇರಬೇಕು. ಅಯ್ಯೋ ಎಲ್ಲ ಸಂಕಟ, ನನ್ನನ್ನು ಈ ಸಂಕಟದಿಂದ ಪಾರು ಮಾಡು ತಂದೆ, ಪಾರು ಮಾಡು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು. ಮೈ ಮೇಲೆಚ್ಚರಿಲ್ಲದೇನೆ ತಿರುಗಬಾರದು. ಮೈ ಮೇಲೆಚ್ಚರಿಲ್ಲದೇನೆ ತಿರುಗಬಾರದು. ಕೈ ಮೀರಿ ಹೋದ ಮಾತಿಗೆ ನೀ ಮರುಗಬಾರದು. ಮೈ ಮೇಲೆಚ್ಚರಿಲ್ಲದೇನೆ ತಿರುಗಬಾರದು. ಕೈ ಮೀರಿ ಹೋದ. ತಂದೆ ತಾಯಿ ಮಾತು ಕೆಳದ ಮಕ್ಕಳಿರಲೇಬಾರದು. ಬಂಧು ಬಳಗದಲ್ಲಿ ಜಗಳವಾಡಬಾರದು. ತಂದೆ ತಾಯಿ ಮಾತು ಕೆಳದ ಮಕ್ಕಳಿರಲೇಬಾರದು. ಬಂಧು ಬಳಗದಲ್ಲಿ ಜಗಳವಾಡಬಾರದು. ನಡತೆಹೀನರಾಗಿ ಎಳ್ಳು ಬಾಳಬಾರದು. ನಡತೆಹೀನರಾಗಿ ಎಳ್ಳು ಬಾಳಬಾರದು. ಕಡುವೈರತ್ವ ಮಾಡುವವನ ಮಾತು ಕೇಳಬಾರದು. ಕಡುವೈರತ್ವ ಮಾಡುವವನ ಮಾತು ಕೇಳಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು. ಕೈ ಮೀರಿ ಹೋದ ಮಾತಿಗೆ ನೀ ಮರುಗಬಾರದು. ಮೈ ಮೇಲೆಚ್ಚರಿಲ್ಲದೇನೆ ತಿರುಗಬಾರದು. ಮೈ ಮೇಲೆಚ್ಚರಿಲ್ಲದೇನೆ ತಿರುಗಬಾರದು. ಕೈ ಮೀರಿ ಹೋದ ಮಾತಿಗೆ ನೀ ಮರುಗಬಾರದು. ತಾತ, ನೀನು ಬೆತ್ತದ್ದಿದ ನೀರೇ ಪವಿತ್ರ ಉದಕವಾಗಿ, ದೈವೀ ಕೃಪೆಯ ತೀರ್ಥವಾಗಿ, ಮಂತ್ರ ಶಕ್ತಿಯ ಜಲವಾಗಿ ನನ್ನ ಉರಿಯನ್ನು ವಾಸಿ ಮಾಡು. ಶರಣಾರ್ಥಿ ತಂದೆ, ಶರಣಾರ್ಥಿ. ತಾತ, ಸಂಕಟವನ್ನೇನು ವಾಸಿ ಮಾಡಿದೆ, ಆದರೆ ಈ ಕುರೂಪ ನಿನ್ನ ಸುಂದರ ರೂಪವೇ ನಿನ್ನ ಪಾಪ ಕಾರ್ಯಗಳಿಗೆ ಮೂಲ ಕಾರಣವಾಗಿತ್ತು. ನಿನ್ನ ಪಶ್ಚಾತ್ತಾಪ ಕಂಡು ನಿನ್ನ ಸಂಕಟವನ್ನು ನಿವಾರಿಸಿದ್ದೀನಿ. ಆದರೆ ನಿನ್ನ ವಂಚನೆ ವ್ಯವಹಾರದಲ್ಲಿ ಅಂಬೆ ಜಗದಂಬೆ ಮಗಳಾಂಬಿಕೆ ಹೆಸರನ್ನು ಬಳಸಿಕೊಂಡೆ. ಆದ್ದರಿಂದ ನಿನ್ನ ವಿರೂಪವನ್ನು ಅಮ್ಮನೇ ಕಳೆಯಬೇಕು. ನಿನ್ನ ಪಾಪದ ಕೊಡ ಬರಿದಾಗುವವರೆಗೂ
ನೀನು ನರಕವನ್ನು ಅನುಭವಿಸಲೇಬೇಕು. ರಾಮಾಚಾರಿ, ಈ ಮುರುಕನನ್ನು ಹೀಗೆ ಬೆಳೆಯಲು ಬಿಟ್ಟರೆ ನಮಗೆ ಉಳಿಗಾಲವಿಲ್ಲ. ಕಾಡೆಗರಿಗಳನ್ನು ಅರಿದು ಕುಡಿದಿರುವ ನಮ್ಮ ಪಾಂಡಿತ್ಯವೇನು? ಈ ಕುರಿ ಕಾಯುವವನ ಯೋಗ್ಯತೆಯೇನು? ಸರಿಯಾದ ಮಾತು ಹೇಳಿದೆ ಭೀಮಾಚಾರಿ. ಶತಮಾನಗಳಿಂದ ನಮ್ಮ ಪೂರ್ವಜರು ಗೃಹಗಳನ್ನು ಆಧರಿಸಿ ರಚಿಸಿದ ಅಪೂರ್ವ ಗ್ರಂಥಗಳು ಇವರ ಹಾವಳಿಯಿಂದ ಬೆಲೆ ಕಳ್ಕೊಳ್ತಾ ಇದಾವ. ಅವುಗಳನ್ನ ಆಧರಿಸಿ ನಾವು ಹೇಳೋ ಗೃಹ ಮೂರ್ತ ಭವಿಷ್ಯಗಳನ್ನು ದಿಕ್ಕಿ ಮಂದಿ ಈ ಮುರುಕನ ಮಾತು ಕೇಳಿ ಮದುವೆ ಮುಂದೆ ಹೇಳಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ತಾತ ಮುತ್ತಾತನ ಕಾಲದಿಂದ ಬೆಟ್ಟ ಗುಡ್ಡ ಹತ್ತಿ ಕಾಡು ಮೇಡು ಅರಿದು ಗಿಡ ಮರ ಬಳ್ಳಿಗಳನ್ನ ಸಂಗ್ರಹಿಸಿ ಕೈಗೊಂಡ ಸಂಶೋಧನೆಗಳು ಈಗ ಈ ಜನರು ಕಾಲಕಸಾಗುತ್ತವ. ನಾನಾ ವ್ಯಾಧಿಗಳಿಗೆ ನಾವು ಅರಿದು ಕೊಡುವ ಗಿಡಮೂಲಿಕೆಗಳನ್ನ ಧಿಕ್ಕರಿಸಿ ಈ ಗಾಜಿನಿಂದ ಬೆಟ್ಟವನ್ನು ಹಚ್ಚಿಕೊಡುವ ಕುಡಿಕೆ ನೀರನ್ನೇ ತೀರ್ಥಾಂತ ಕುಡಿದು ಗುಣಮುಕ್ತರಾಗ್ತದಲ್ಲ. ಅದೇನು ಮಾತನಾಡುತ್ತವೋ ವಶೀಕರಣವೋ ಸಮೂಹದಲ್ಲಿಯೋ ಒಂದು ತಿಳಿಯುತ್ತಿಲ್ಲ. ನಮ್ಮ ವಿದ್ಯೆಗಳನ್ನೇ ಈ ಜನರು ತಿರಸ್ಕಾರ ಮಾಡತೊಡಗಿದ್ರೆ ಅದನ್ನು ನಂಬಿಕೊಂಡಿರೋ ನಮ್ಮ ಗತಿ ಏನು? ನಾವೇನು ಹೊಲ ಬಿತ್ತೋರಲ್ಲ, ಕುರಿ ಕಾಯೋರಲ್ಲ, ಬಿಸಿಲಾಗ ಸುಡೋರಲ್ಲ, ಮಳೆಯಾಗ ನೆನೆಯೋರಲ್ಲ. ಪಂಚಾಂಗ, ಜ್ಯೋತಿಷ್ಯ, ರಮಣಶಾಸ್ತ್ರ, ವೈದ್ಯಶಾಸ್ತ್ರ ಏನೋ ಮಂದವರಿಗೆ ಜೀವನ ಆಧಾರ. ಇದಕ್ಕೆಲ್ಲ ಕಲ್ಲು ಹಾಕಿಬಿಟ್ಟ ಈ ಗಾದ್ರಿಂದ. ಹಿಂಗಾದ್ರೆ ನಾವು ಜೀವನ ನಡೆಸೋದು ಹೆಂಗ? ಇವನ್ ಒಂದ್ ಗತಿ ಕಾಡ್ಲೇಬೇಕು. ಕರ್ಜಿಕಾಯಿ ತಯಾರಾಯ್ತೇನೋ? ರಾತ್ರಿನೇ ತಯಾರಂತೆ ಒಪ್ಪ. ಶಾಬಾಷ್. ಅದರೊಳಗೆ ಏನೇನು ತುಂಬಿದೆ? ಕೆಂಪು ಸಕ್ರೆ, ಕಡ್ಲಿ, ಕೊಬ್ಬರಿ, ಮತ್ತೆ ನಾನು ಕೊಟ್ಟ ಪಾಷಾಣ. ಇದನ್ನ ಹಾಕೇ ಅದನ್ನು ಆಡಿದ್ದು. ಮತ್ತೆ ಯಾಕೆ ಹೇಳಿಲ್ಲ? ನೀ ಯಾರಿಗೂ ಹೇಳಬೇಡಂದಿಲ್ಲ, ಅದಕ್ಕೆ ಹೇಳಿಲ್ಲ. ಅಪ್ಪರ ಮಗನೇ, ಕಜ್ಜಿಕಾಯಿ ಯಾರಿಗಿಷ್ಟ? ಗಾದಿ ಲಿಂಗಪ್ಪಗಿಷ್ಟ. ಬಂದ ನೋಡು. ತಗೋ, ಶುರು ಮಾಡು ನಿನ್ನ ನಾಟಕ. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಗುರು ಕರುಣೆಯ ಮೊದಲು ಆಗಿರಬೇಕು, ಗುರು ಕರುಣೆ ಮೊದಲು ಆಗಿರಬೇಕು, ಗುರುವಿನ ಕೀಲೋನು ತಿಳಿದಿರಬೇಕು, ಗುರುವಿನ ಕೀಲೋನು ತಿಳಿದಿರಬೇಕು, ಒಳಗೂ ಹೊರಗೂ ಓದಿರಬೇಕು, ಒಳಗೂ ಹೊರಗೂ ಓದಿರಬೇಕು, ನಿತ್ಯದಿ ಅನುಭವ ಸಾಧಿಸಬೇಕು, ನಿತ್ಯದಿ ಅನುಭವ ಸಾಧಿಸಬೇಕು. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ.
ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಹುಚ್ಚಪ್ಪ, ಅತ್ರೆ ಅನ್ನ ಹೋಗ್ತದೇನೋ, ರಟ್ಟೆ ಮುರಿದು ದುಡಿಬೇಕು, ಕಾಯಕ ಮಾಡ್ಬೇಕಪ್ಪ, ಕಾಯಕ ಮಾಡ್ಬೇಕು. ನೀನ್ ಕಾಲಿಟ್ಟಲ್ಲೆಲ್ಲ ಬಂಗಾರ ಬೆಳಿತೈತಿ ಅಂತ ಹೇಳ್ತಾರ. ಅದಕ್ಕ ನನ್ನ ಹೊಲ್ದಾಗ ಪಾದ ಇಡ್ಬೇಕು ತಾತ. ನಿನಗ ಕರ್ಚಿಕಾಯಿ ಇಷ್ಟ ಅಂತ ನನ್ನ ಹೆಂಡತಿ ಕರ್ಚಿಕಾಯಿ ಮಾಡಿಟ್ಟಾಳ. ನೀನು ಹೊಲ್ದಾಗ ಕುಂತು ಕರ್ಚಿಕಾಯಿ ತಿಂದು ಹೋದ್ರ ನನ್ನ ಬಡತನ ದೂರ ಆಗ್ತೈತಿ ತಾತ, ನನ್ನ ಬಡತನ ದೂರ ಆಗ್ತೈತಿ. ನೀನು ಬರ್ಬೇಕು ತಾತ, ನೀನು ಬರ್ಬೇಕು. ಆಯ್ತು, ನೀನೀಗ ಒಳ್ಳೇದಾಗ್ತದಂದ್ರೆ ಬರ್ತೀನಿ ನಡಿ. ಶಾಂತಮ್ಮ, ಶಾಂತಮ್ಮ, ಕರ್ಜಿಕಾಯಾಗ ವಿಷ ಇಟ್ಬಿಟ್ರಂಗೆ, ವಿಷ ಇಟ್ಬಿಟ್ರು. ಏನಾಯ್ತು ತಂದೆ, ಏನಾಯ್ತು? ಯಾಕಿಂತ ಜೋರಾಡ್ತದೀ? ಕರ್ಜಿಕಾಯಾಗ ವಿಷ ಇಟ್ಬಿಟ್ರಂಗೆ, ವಿಷ ಇಟ್ಬಿಟ್ರು. ಅಯ್ಯೋ ಶಿವನೇ, ಯಾರಿಟ್ರು ವಿಷ? ನಾನು ವಿಷ ಅರಿಸಬೇಕಂಗೆ, ನಾನು ವಿಷ ಅರಿಸ್ಕೋಬೇಕು. ನಿನ್ಗೆ ವಿಷ ಇಟ್ಟೋರು ಯಾರು ತಂದೆ ಹೇಳು? ಅವ್ರ ಹೆಸರು ತಗೊಂಡು ಏನ್ ಮಾಡ್ತೀನಿ ಹಂಗೆ? ನಾನು ಆ ಕೋಣೆಗೆ ಇರ್ತೀನಿ. 3 ದಿನ ಬಾಗಿಲು ತೆಗಿಬೇಡಂಗೆ. ಚಂದಮ್ಮ, ನಾನು ವಿಷ ಅರಿಸ್ಕೋಬೇಕು. ನಮ್ಮ ದೇವರಿಗೆ ಉಪ್ಪ ಗಂಗಾಳದಾಗ ವಿಷ ಇಟ್ಬಿಟ್ರಲ್ಲೋ ಶಿವನೇ, ವಿಷ ಇಟ್ಬಿಟ್ರಲ್ಲೋ. ಈ ರೀತಿಯಾಗಿ ಶಾಂತಮ್ಮನ ದುಃಖ ಮುಗಿಲು ಮುಟ್ಟುವಂತಿತ್ತು. ತಾತನಿಗೆ ವಿಷ ಪ್ರಾಶನ ಮಾಡಿದ ವಿಷಯ ಕಾಡಿಗಿಚ್ಚಿನಂತೆ ಹರಡಿತು. ತಾತನನ್ನು ನೋಡಲು ಭಕ್ತ ಸಮೂಹವೇ ಸೇರಿತ್ತು. ಹೀಗೆ 3 ದಿನ ಕಳೆಯುವಷ್ಟರಲ್ಲಿ ಗೂಳ್ಳೆ ಗ್ರಾಮವು ಆತಂಕದ ಮಡುವಿನಲ್ಲಿ ಮುಳುಗಿ ಹೋಗಿತ್ತು. ಎಮ್ಮಿನ ಜಗತ್ತಾಟ ಮತ್ತು ಮಲತ್ತಾಟ ಬರ್ತಾರೆ. ತಾತ ಬರಿ ತಾತ, ಕುದ್ಕೋ ಬರಿ ತಾತ. ಅದು ಆತ್ ಕುಂದ್ರೋ ಜಾಗ, ಅದೇ ಕುಂತ್ಕೋಬೇಕು. ಶಾಂತಮ್ಮ, ನೀನೇ ಹಿಂಗ ಹತ್ಕಂತ ಕುಂತ್ಕೊಂಡ್ರೆ ಹೆಂಗೆ? ತನ್ನಷ್ಟಕ್ಕೆ ತಾನಿದ್ರು ಈ ಮಂದಿ ಇಷ್ಟೊಂದು ಕಿರುಕುಳ
ಅದಕ್ಕೆ ಸಿಂಧಿಗೇರಿಗೆ ಹೋಗಿ ಈ ಕುಂಬಾರ ಮಲ್ಲಪ್ಪನ ಕರ್ಕೊಂಡು ಬಂದೆವ. ನೀವಿಬ್ಬರು ಶರಣರು ಬಂದಿರಿ. ನೀವೇ ಈ ಗಂಡಾಂತರ ಪಾರು ಮಾಡಬೇಕು. 3 ದಿನ ಆಯ್ತು. ನನಗಂತೂ ದಿಕ್ಕು ತೋಚದಂಗಾಗೈತೆ. ವಿಷವನ್ನೇ ಅರಗಿಸಿಕೊಂಡ ನೀಲಕಂಠನ ಹಾಗೆ ನನ್ನ ಗುರು ಗಾದಲಿಂಗ ತಾತ ತನ್ನ ಯೋಗ ಶಕ್ತಿಯಿಂದ ಎಲ್ಲವನ್ನೂ ಗೆದ್ದು ಬರ್ತಾನ. ನೀನು ಸಮಾಧಾನವಾಗಿರ್ಬೇಕು ತಾಯಿ, ಸಮಾಧಾನವಾಗಿರ್ಬೇಕು. ಸತ್ತು ತಿಳಿಯೋ ಗೊತ್ತು ಎತ್ತ ನೋಡಿದರಿತ್ತ ನೋಡಿದರಿಲ್ಲ ಒತ್ತ. ಸತ್ತು ತಿಳಿಯೋ ಗೊತ್ತು ಎತ್ತ ನೋಡಿದರಿತ್ತ ನೋಡಿದರಿಲ್ಲ ಒತ್ತ. ಕತ್ತಲೆಯೊಳಗ ಜಗ ಸುತ್ತಲಿತ್ತೋ ಅರಿತು ತಿಳಿಯೋ ನೀ ಗುರುಪಾದ ಚಿತ್ತೋ. ಸತ್ತು ತಿಳಿಯೋ ಮಾಡೆನಾದರ ಎಲ್ಲ ನೋಡೆನಾದರ ಇಲ್ಲ. ಮಾಡೆನಾದರ ಎಲ್ಲ ನೋಡೆನಾದರ ಇಲ್ಲ. ರೂಢಿಯೊಳಗೆ ಗುರು ದೇವಬಲ್ಲ. ರೂಢಿಯೊಳಗೆ ಗುರು ದೇವಬಲ್ಲ. ಸಾಕೆನಾದರ ಸಲ್ಲ ಬೇಕೆನಾದರ ಬೆಲ್ಲ. ಸಾಕೆನಾದರ ಸಲ್ಲ ಬೇಕೆನಾದರ ಬೆಲ್ಲ. ಕಾಡಿನೊಳ ಓಡಾಡು ಹುಚ್ಚಮಲ್ಲ. ಸತ್ತು ತಿಳಿಯೋ ಗೊತ್ತು ಎತ್ತ ನೋಡಿದರಿತ್ತ ನೋಡಿದರಿಲ್ಲ ಒತ್ತ. ಕತ್ತಲೆಯೊಳಗ ಜಗ ಸುತ್ತಲಿತ್ತೋ ಅರಿತು ತಿಳಿಯೋ ಗುರುಪಾದ ಚಿತ್ತೋ. ಸತ್ತು ತಿಳಿಯೋ ಗೊತ್ತು ಎತ್ತ ನೋಡಿದರಿತ್ತ ನೋಡಿದರಿಲ್ಲ ಒತ್ತ. ಸತ್ತು ತಿಳಿಯೋ ಸತ್ತು ತಿಳಿಯೋ. ಗೆದ್ದು ಬಂದೆಪ್ಪ, ಗೆದ್ದು ಬಂದೆ. ಅವರಿಟ್ಟನ್ನ ಅವರಿಗೆ ಕೊಟ್ಟು ಬಂದೆ. ಮಲ್ಲ ಮಲ್ಲಪ್ಪ, ನೀನು ಸಿಂಧಿಗೇರಿಯಿಂದ ಬಂದಿ. ಜಡಪ್ಪ, ಜಡೇಶ, ನೀನು ಎಮ್ಮಿಗನೂರಿಂದ ಬಂದಿ. ನಾನೆಲ್ಲಿಂದ ಬಂದೆ ಈಗ? ಎಲ್ಲಿ ಹೋಗಿದ್ನೋ ಅಲ್ಲಿಂದ ತಿರುಗಿ ಬಂದೆ. ನಿಮಗೆಲ್ಲ 4 ಮಾತು ಹೇಳೋದಿತ್ತು, ಬಂದೆ. ಮಲ್ಲೇಶ, ಜಡೇಶ,
ನಾನು ಬಂದ ಕೆಲಸ ಮುಗೀತ್ರಪ್ಪ, ಮುಗೀತು. ನಾನಿನ್ನ ಹೋಗ್ತೀನಿರಪ್ಪ, ಹೋಗ್ತೀನಿ ಹೋಗ್ತೀನಿ ಹೋಗ್ತೀನಿ. ಶಾಂತಮ್ಮ, ಯಾಕೆ ಅಳ್ತೀಯಲ್ಲೇ? ನನ್ನ ಹಾಡದಮ್ಮನ ಹೆಸರು ಇಟ್ಕೊಂಡು ಬಂದು ಮಗನ ಹಂಗ ಜೋಪಾನ ಮಾಡಿದಿ. ನಿನಗೊಂದು ಗುಡಿ ಆಗ್ಲಿ ಶಾಂತಮ್ಮ, ನಿನಗೊಂದು ಗುಡಿ ಆಗ್ಲಿ, ಗುಡಿ ಆಗ್ಲಿ. ಯಾಕೆ ಅಳ್ತೀಯ ಶಾಂತಮ್ಮ? ಅಯ್ಯೋ ತಂದೆ, ಮುಚ್ಚಳ ತಗೊಂಡ್ಬರ್ತಿದ್ದೆ. ಕುಂಬಾರ ಗೆದ್ದ, ಕುರುಬುದ್ಧಿ ಸೋತ್ಲು. ಸಿಂಧಿಗೇರಿ ಮಲ್ಲಪ್ಪ 300 ಎಕರೆ ಜಮೀನ್ದಾರ. ಹೆಂಗ್ ಕುಂತ ನೋಡಿ ಅವನು. ಶಿಷ್ಯ ಹೆಂಗಿರ್ಬೇಕಪ್ಪ ಅಂದ್ರೆ ಕುಂಬಾರ ಮಲ್ಲಪ್ಪ ಇದ್ದಂಗಿರ್ಬೇಕು. ಕುಂಬಾರ, ನೀನು ಸಾಮಾನ್ಯ ಕುಂಬಾರ ಅಲ್ಲೋ, ಸಾಮಾನ್ಯ ಕುಂಬಾರ ಅಲ್ಲ. ತಿಗುರಿ ಚಕ್ರದ ಮ್ಯಾಲಿಟ್ಟ ಮಣ್ಣಿನ ಮುದ್ದೆ ಹೆಂಗ ನಿನ್ನ ಬೆರಳಿನ ಆಟದಿಂದ ಮಡಿಕೆಯ ರೂಪ ಪಡೀತದೋ ಹಂಗೆ ಶರಣರ ಒಡನಾಟದಾಗ ತಿರುಗಿ ನೀನು ಒಬ್ಬ ಶರಣನಾಗಿಬಿಟ್ಟಿ ಮಲ್ಲಪ್ಪ, ಶರಣನಾಗಿಬಿಟ್ಟಿಯೋ. ಜಡೇಶ, ಜಡಪ್ಪ, ನನ್ನ ಮಾತು ಕೇಳಿ ಸಂಸಾರದ ಮಾರ್ಗ ಹಿಡ್ದಿ, ನನ್ನ ಮಾತು ಕೇಳಿ ಮುಕ್ತಿ ಮಾರ್ಗಕ್ಕೂ ಬಂದಿ. ಸಂಸಾರದಾಗಿದ್ರು ಭವಸಾಗರವನ್ನ ದಾಟಿ ಶರಣನಾಗಿ ಬಿಟ್ಟಿ ನೀನು, ಶರಣನಾಗಿ ಬಿಟ್ಟಿ. ಆನಗಲ್ಲ ಕುಮಾರಸ್ವಾಮಿಗೆ ಇಷ್ಟಲಿಂಗದ ಮಹತ್ವ ತಿಳಿಸಿದ ಮಹಾತ್ಮಾದಿಯಪ್ಪ ನೀನು, ಮಹಾತ್ಮಾದಿ. ತಾತ ತಾತ ತಪ್ಪಾಯ್ತು, ತಾತ ತಪ್ಪಾಯ್ತು. ನನ್ನ ಸೊಸೆನ ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕು. ನಾನು ಬದುಕಿನೋ ಸತ್ತೇನೋ ಅಂತ ಪರೀಕ್ಷೆ ಮಾಡಕ್ ಬಂದ್ರೇನಪ್ಪ? ದಯಮಾಡಿ ಅಂತ ಮಾತಾಡಬೇಡ ತಾತ, ಅಂತ ಮಾತಾಡಬೇಡ. ನನ್ನ ಸೊಸೆಗೆ ಹೆರಿಗೆ ನೋವು ಕಾಣಿಸ್ಕೊಂಡೈತಿ. ಕೇಳ್ಗಣ್ಣು ಮೇಲ್ಗಣ್ಣು ಮಾಡಿ ಉಸಿರು ನಿಲ್ಲಿಸ್ಬಿಟ್ಟಾಳ. ಯಾವ ಗಿಡದ ರಸ ಹಿಂಡಿದ್ರು ಎಚ್ಚ ಆಗ್ಬೋದು. ನೀನೇ ಬದುಕಬೇಕು ತಾತ, ನೀನೇ ಬದುಕಬೇಕು, ಬದುಕಬೇಕು. ಶಾಂತಮ್ಮ, ಮಜ್ಜಿಗೆ ತಗಂಬ. ನೀವು ಮಾಡೋ ಕಿತಾಪತಿಗೆ ಆ ನನ್ನ ಮಗಳಿಗೆ ಯಾಕೆ ಶಿಕ್ಷೆ ಕೊಟ್ಟ ಶಿವ? ಇಷ್ಟು ದಿವಸ ನಿನ್ ವಿರುದ್ಧ ಏನೇನೋ ಮಸಾತ್ ಮಾಡಿದ್ವಿ. ತಪ್ಪಾಯ್ತು ತಾತ, ತಪ್ಪಾಯ್ತು. ನಮ್ಮನ್ನ ಕ್ಷಮಿಸ್ಬಿಡು ತಾತ, ನಮ್ಮನ್ನ ಕ್ಷಮಿಸ್ಬಿಡು. ಅಂಬಾದೇವಿಯ ಹೆಸರು ಹೇಳಿ ಹಣೆ ಮೇಲೆ ಕುಂಕುಮ ಹಚ್ಚು, ಎಚ್ಚರವಾಗ್ತದೆ. ಈ ಮಜ್ಜಿಗೆ ಕುಡಿಸು, ಎಲ್ಲ ಸಲೀಸಾಗ್ತದೆ. ಹೋಗು.
ಕ್ಷಮಾಗುಣ ನಿನ್ನಂತ ಗುರುವಿಗೆ ಮಾತ್ರ ಸಾಧ್ಯ. ನೀವೆಲ್ಲ ಸೇರಿ ನನ್ನ ಕೊನೆ ಮಾತು ನಡೆಸ್ಕೊಡ್ತೀರೇನು? ಕೊನೆ ಮಾತು ಅಂತ ಅನ್ಬೇಡಪ್ಪ. ಅನಬ್ಯಾಡ ಅಂದ್ರೆ ಹೆಂಗಪ್ಪ? ಈ ಭೂಮಿ ಮ್ಯಾಗ ಸಾವಿರಾರು ಶರಣರಾಗಿ ಹೋಗ್ಯಾರ. ಸಾವನ್ನ ಗೆದ್ದವರು ಯಾರಾದ್ರೂ ಅದಾರೇನೋ? ಅಲ್ಲಿಗೆ ಹೋಗ್ಲಾರ್ದ ಇಲ್ಲೇ ಉಳ್ಕೊಂಡವ್ರನ್ನ ಒಬ್ಬರು ತೋರ್ಸಪ್ಪ ನೋಡೋಣ. ಮರದಾಗ ಹೂವು ಕಾಯಿ ಹಣ್ಣು ಹೆಂಗ ಆಗ್ತದೋ ಹಂಗೆ ಈ ಮನುಷ್ಯ ದೇಹಕ್ಕೆ ಬಾಲ್ಯ ಯೌವನ ಮುಪ್ಪು ತಪ್ಪಿದ್ದಲ್ಲ. ಅರಿಷಡ್ ವರ್ಗ ಗೆಲ್ಲಬಹುದು, ಈ ನಿಸರ್ಗ ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ಇದೆಲ್ಲ ಆತಂದು ನಾವೆಲ್ಲ ಬಾಡಿಗೆಗೆ ಬಂದೀವಷ್ಟೇ. ಅದೆಲ್ಲ ಮಾತು ಈಗ ಯಾಕ? ಈಗ ಯಾಕ ಅಂದ್ರೆ ಆತ ಯಾವಾಗ ಬಾ ಅಂತಾನೋ ಗೊತ್ತಿಲ್ಲ. ಮತ್ತೆ ನೀವು ಯಾವಾಗ ಇಲ್ಲಿ ಬರ್ತೀರೋ ಗೊತ್ತಿಲ್ಲ. ಇದ್ದಾಗಲೇ ಹೇಳಿಬಿಡೋಣ ಅಂತ. ಜಡಪ್ಪ, ಆತನ ಮನಸ್ಸಿನಾಗ ಏನೋ ಹೇಳ್ಬೇಕಂತೈತಿ, ಹೇಳಲಿ ಬಿಡು. ಯಪ್ಪ, ನೀನ್ ಏನು ಹೇಳ್ತೀಯೋ ಹೇಳು. ನೀನು ಹೇಳಿದ ಕಾರ್ಯವನ್ನ ಶಿರವಾಗಿ ಮಾಡ್ತೀವಿ. ಕಿಳ್ಳೆಕ್ಕೆ ಹತ್ತು ಹೊಲದಾಗ 3 ದಾರಿ ಕಲಿಯೋ ಜಾಗದಾಗ ಒಂಟಿ ಅಮರೆ ಗಿಡ ಐತಿ. ನಾನು ಲಿಂಗದೊಳಗೆ ಹೋದ ಮೇಲೆ ನನ್ನ ಸಮಾಧಿ ಅಲ್ಲೇ ಆಗ್ಬೇಕು, ಅಲ್ಲೇ ಆಗ್ಬೇಕು. ಯಪ್ಪ, ಅಲ್ಲಿ ಊರಿಲ್ಲ ಮನೆ ಇಲ್ಲ. ಆ ಅಡಿಯ ಸಮಾಧಿ ಮಾಡಿದರೆ ಯಾರು ಬರ್ತಾರಲ್ಲಿಗೆ? ಹೇ, ನಾನಿದ್ದಲ್ಲೇ ಊರಾಗ್ತೈತೋ? ಊರಾಗ್ತೈತೆ. ಕಳ್ಳಿ ಸಾಲ್ ಹೋಗಿ ಬೆಳ್ಳಿ ಸಾಲ್ ಆಗ್ತೈತ್ರಪ್ಪ, ಬೆಳ್ಳಿ ಸಾಲ್ ಆಗತೈತೆ. ಯಾಕ ಸುಮ್ಮನೆ ಕುಂತ್ರಲ್ಲ? ನನ್ನ ಮಾತು ಹಿಡಿಸುವಲ್ದೇನು? ಯಪ್ಪ, ನಿನ್ನ ಒಂದೊಂದು ಮಾತು ಬಂಗಾರ, ಒಂದೊಂದು ಅಕ್ಷರನೂ ಮಾಣಿಕ್ಯ. ಹೇಳು ತಂದೆ, ನಿನ್ನ ಮಾತಿಗೆ ಅಡ್ಡ ಬರಬಾರ್ದು ಅಂತ ಸುಮ್ಮನೆ ಕುಂತೀವಿ. ತಾತ ತಾತ, ನನ್ ಸೊಸೆ ಗಂಡು ಮಗ ಹೊಡೆದು ಬಿಟ್ಲು ತಾತ, ಗಂಡು ಮಗ ಹೊಡೆದು ಬಿಟ್ಲು. ನೀನು ಕೊಟ್ಟ ಮಜ್ಜಿಗೆ ಕುಡಿಸಿದ ಮೇಲೆ ಹೆರಿಗೆ ಸುಸೂತ್ರವಾಗಿ ಆಗೋಯ್ತು ತಾತ. ನೀನು ಮಹಾತ್ಮಾಗಿ ತಾತ, ನೀನು ಮಹಾತ್ಮಾಗಿ. ನಮ್ಮ ವೃತ್ತಿ ಜೀವನಕ್ಕೆ ಅಡ್ಡಿ ಆದಿ ಅಂತ ನಾವು ನಿಮಗೆ ಕಿರುಕುಳ ಕೊಟ್ಟು, ಆದ್ರೆ ಇವತ್ತು ನಿನ್ನ ಮಹಿಮೆ ಏನು ಅಂತ ಕಣ್ಣಾರ ಕಣ್ಣಿ. ಪ್ರತಿಯೊಂದು ಜೀವಿಯಲ್ಲೂ ಶಿವ ಇರ್ತಾನೆ. ಶಿವ ಅಂದ್ರೆ ಚೈತನ್ಯ. ಶಿವ ಇಲ್ಲ ಅಂದ್ರೆ ಶವ ಆಗ್ತೈತ್ರಪ್ಪ, ಶವ ಆಗ್ತೈತೆ. ಸಮಾಜದೊಳಗೆ ನೀವು ಶಿವ ಆದ್ರೂ ಶವ ಆಗ್ಬೇಡ್ರಿ. ನೀನು ಮಾತಾಡದೆ ಆಯಾಸ ಆಗ್ತೈತೆ. ಸ್ವಲ್ಪ ಹೊತ್ತು ಸುಮ್ಮನೆ ಮಲಿಕ್ಯಪ್ಪ, ಆಮೇಲೆ ಮಾತಾಡುವಂತಿ. ನಾನು ಯಾವತ್ತೂ ಮಲಗೋದಿಲ್ಲ, ಎದ್ದೇ ಇರ್ತೀನಿ. ನೀವು ಮಾಡೋದನ್ನೆಲ್ಲ ನೋಡ್ತಿರ್ತೀನಿ. ನೀನ್ ಅಲ್ದಿದ್ರ ಮತ್ಯಾರು ನೋಡ್ಬೇಕು ನಮ್ಮನ್ನ? ಆಯ್ತು, ಎದ್ದಿರುವಂತೆ ಸ್ವಲ್ಪ ವಿಶ್ರಾಂತಿ ತಗೋ. ನಾನು ಕೊನೆ ಮಾತು ಹೇಳಿ ಹೋಗ್ತೀನಿ.
ಕೊನೆ ಮಾತು ಅಂದ್ರೆ ಈ ಲೌಕಿಕ ನಾಟಕದೊಳಗೆ ಕೊನೆ ಮಾತು. ಅಲೌಕಿಕದೊಳಗೆ ನನಗೆ ಕೊನೆ ಅನ್ನೋದೇ ಇಲ್ಲ, ಕೊನೆ ಅನ್ನೋದೇ ಇಲ್ಲ. ಈ ಭೂಮಿ ಇರೋವರೆಗೂ ನಾನಿರ್ತೀನಿ. ನೀವೆಲ್ಲ ಕಿವಿಗೊಟ್ಟು ಕೇಳ್ರಿ. ನನ್ನ ಆತ್ಮ ಪರಮಾತ್ಮನಲ್ಲಿ ಸೇರಿದ ಮೇಲೆ ನನ್ನ ಶರೀರವನ್ನ ಸರಿಗೆ ಮೇಲೆ ಒಯ್ಯಬಾರದು, ಕೈ ಮೇಲೆ ಒಯ್ಯಬೇಕು. ಶಾಂತಮ್ಮ, ನಿನ್ನ ಮನೆಯಿಂದ ಕುಂಭ ಕಳಸ ಡೊಳ್ಳು ಬರ್ಬೇಕಂಗೆ, ಡೊಳ್ಳು ಬರ್ಬೇಕು. ನನ್ನ ಮುಂದೆ 5 ನಂದ ದೀಪ ಹಚ್ಚಬೇಕು. ಅವು ಸೂರ್ಯ ಚಂದ್ರರಿರೋವರೆಗೂ ನಂದದ ದೀಪವಾಗಿರ್ಬೇಕು ತಾಯಿ, ನಂದದ ದೀಪವಾಗಿರ್ಬೇಕು. ಆ ಪಂಚ ಕಳಸ ಯಾರ ಕಣ್ಣಿಗೆ ನಿಚ್ಚಳವಾಗಿ ಕಾಣ್ತೈತೋ ಅವ್ರ ಕೆಲಸ ಆಯ್ತು ಅಂತ ತಿಳ್ಕೊ. ಗಿರಿಜಮ್ಮ, ಗೋವಿಂದಪ್ಪ ನನ್ನ ಸಮಾಧಿ ಪೂಜೆ ಮಾಡಬೇಕು. ಕಮಾಟಿಗಳ ಹೊನ್ನೂರಪ್ಪ ಗದ್ದಿಗೆ ನಿರ್ಮಾಣ ಮಾಡಬೇಕು. ಜಾತ್ರೆ ದಿನ ಗದ್ದಿಗೆ ತೊಳಿಬೇಕು. ಪ್ರತಿ ಗುರುವಾರ ಚಿನ್ನೂರಪ್ಪನ ಗುಡಿಯಿಂದ ಡೊಳ್ಳು ಕಳಸ ತರಬೇಕು. ಪ್ರತಿ ಶ್ರಾವಣ 3ನೇ ಗುರುವಾರ ಚಿನ್ನೂರು ದೇವರನ್ನ ನನ್ನ ಬಲಭಾಗದಾಗಿಡಬೇಕು, ಬತ್ತಿ ನುಂಗಬೇಕು. ನನ್ನ ಮುಂದೆ ಗಾದಿಯರ ಮನೆಯ ದೀವಟಿಗೆ ಬೆಳಕಿರಬೇಕು. ನನ್ನ ಹೆಸರಿನ ಮುಂದೆ ಕಾದಿ ಅನ್ನೋ ಹೆಸರಿರಬೇಕು. ನನ್ನ ಗುರು ಸಿದ್ದೇಶ್ವರನ ತೇರು ಮುಂದಿರಬೇಕು, ನನ್ನ ತೇರು ಹಿಂದಿರಬೇಕು. ಕುರಿಗಳು ತಾಯಿ ಪಿಳ್ಳೆ ಕಲಿತು ಸಂತೋಷವಾಗಿ ಅಮ್ಮ ಅಂತ ಕೂಗಿದ ಮೇಲೆ ನನ್ನ ತೇರಿನ ಮಿಳಿ ಹಿಡಿಬೇಕು. ನನ್ನ ಜಾತ್ರೆಗೆ ಬರೋ ಮಂದಿಗೆ ಊರೂರಾಗೂ ಅನ್ನದಾನ ನಡಿಬೇಕು, ನೀರಿನ ಅರವಟಿಗೆ ಇಡಬೇಕು. ನನ್ನ ತೇರಿಗೆ ಬಾರೀಕರು ಎಣ್ಣೆ ಹಚ್ಚಬೇಕು, ಒಡ್ಡರು ಸನ್ನೆ ಹಾಕಬೇಕು, ಮಡಿವಾಳರು ಪಂಜು ಹಿಡಿಬೇಕು, ನಾಯಕರು ಹಗ್ಗ ಒಸಿಬೇಕು, ಪಿಂಚಾರು ಗೋಪುರ ಕಟ್ಟಬೇಕು. ಕಸ ಬಳಿಯೋ ಎಲ್ಲಪ್ಪನಿಂದ ಹಿಡಿದು ಮ್ಯಾಳ ಹೋಗುವುದೋ ಮಲ್ಲಪ್ಪನವರೆಗೆ ಎಲ್ಲರೂ ಸೇರಿದಾಗಲೇ ಊರಿನ ಜಾತ್ರೆ ಆಗ್ಬೇಕು, ಊರಿನ ಜಾತ್ರೆ ಆಗ್ಬೇಕು. ನೀವೆಲ್ಲರೂ ಒಂದಾಗಿದ್ರೆ ನಾನು ನಿಮ್ಮೊಳಗೆ ಒಂದಾಗಿರ್ತೀನ್ರಪ್ಪ, ಒಂದಾಗಿರ್ತೀನಿ. ಸತ್ಯ ನ್ಯಾಯ ಧರ್ಮದಿಂದ ನಡೆಯುವರ ಜೊತೆಗೆ ನಾನು ಇರ್ತೀನಿ, ಇದ್ದೇ ಇರ್ತೀನಿ, ಇದ್ದೇ ಇರ್ತೀನಿ, ಇದ್ದೇ ಇರ್ತೀನಿ. ಕೆ ಜಗದೀಶ್ ರಚಿಸಿ ನಿರ್ದೇಶಿಸಿರುವ ನಾಟಕ ಎಂತ ಮಹಿಮನೀತ ಗೂಳ್ಯರ ಗಾದಲಿಂಗ ತಾತ ನಾಟಕ ಮುಕ್ತಾಯವಾಯಿತು. ಈ ನಮ್ಮ ಕಲೆಯನ್ನು ಪ್ರೋತ್ಸಾಹಿಸಲು ಇಚ್ಛಿಸುವವರು ವೇದಿಕೆ ಅಭಿನಯ ಕಲಾ ಕೇಂದ್ರದ ಕವಿಗಳು ಮತ್ತು ನಿರ್ದೇಶಕರಾಗಿರ್ತಕ್ಕಂತಹ ಕೆ ಜಗದೀಶ್ ಸರ್ ದೊಡ್ಡದಾಗಿ ಶರಣರ ಒಂದು ನಾಟಕವನ್ನ ನಮ್ಮೂರಿನ ಪರವಾಗಿ ಆಡಿಸ್ಬೇಕು ಅಂತೇಳಿ ಪ್ರತಿ ಒಬ್ಬರಲ್ಲಿ ಕೂಡ ಹೋಗಿ ಕೇಳ್ಕೊಂಡಾಗ ಎಲ್ಲ ಸಮುದಾಯದವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಹೊಸ ವರ್ಷಕ್ಕೆ ಶರಣರ ನಾಟಕವನ್ನ ಆಡಿಸೋಣ ಅಂತೇಳಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಲ್ಲದೆ ಈ ಎಲ್ಲಾ ಪಾತ್ರಧಾರಿಗಳ ಪರಿಚಯವನ್ನ ಈ 30-40 ಕಲಾವಿದರನ್ನ ಒಟ್ಟಿಗೆ ಸೇರಿಸಿ
ಒಂದು ನಿರ್ದೇಶನವನ್ನು ಮಾಡಿರ್ತಕ್ಕಂತಹ ಕವಿಗಳಾಗಿರ್ತಕ್ಕಂತಹ ಅಭಿನಯ ಕಲಾ ಕೇಂದ್ರ ಬಳ್ಳಾರಿ ಇವರ ಜಗದೀಶ್ ಸರ್ ಅವರು ಕೂಡ ಈ ಎಲ್ಲಾ ಪಾತ್ರಧಾರಿಗಳ ಪರಿಚಯವನ್ನ ಮಾಡ್ಕೊಂತಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಗೂಳ್ಯದ ಗಾದೆಂಗಪ್ಪ ನಾಟಕ ಇದು 21ನೇ ಪ್ರಯೋಗ. ನನ್ನ ರಂಗಭೂಮಿಯ ಜೀವನದಲ್ಲಿ ಇದು 788ನೆಯ ನಾಟಕ. ಇದು ನಾನು ಮಾಡಿಸಿರೋದು. ನಾನು ವಿದ್ಯಾರ್ಥಿಯಾಗಿಂದ ಸಹ ನಾಟಕಗಳನ್ನು ಮಾಡ್ತಾ ಇದ್ದೀನಿ. ಉದ್ಯೋಗಿ ಆದೆ, ಮದುವೆ ಮಾಡಿಕೊಂಡೆ, ಮಕ್ಕಳಾದರು, ಟ್ರಾನ್ಸ್ಫರ್ ಆಯಿತು, ರಿಟೈರ್ಡ್ ಆದರೆ ಏನಾದರೂ ಕೂಡ ನಾನು ರಂಗಭೂಮಿಯನ್ನು ಬಿಡಲಿಲ್ಲ, ಬಿಟ್ಟಿಲ್ಲ. ಇದು ಸುಲಭವಾದ ದಾರಿ ಅಲ್ಲ, ಇದು ಬಹಳ ಕಷ್ಟಕರವಾದಂಥ ಕೆಲಸ. ಮನೆಯಲ್ಲಿ 3 ಇದ್ರೆ 9ರಿಂದ ಜೀವನ ನಡೆಸೋದು ಕಷ್ಟ ಆಗ್ತದೆ. ಇವತ್ತು 30 ಜನರು, ವಿವಿಧ ರೀತಿಯ ವಿವಿಧ ಹಂತದ ಜನರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗೋದು ಬಹಳ ಕಷ್ಟದ ಕೆಲಸ. ದೊಡ್ಡ ಕವಿಗಳಿರ್ತಾರೆ, ನಾಟಕವನ್ನು ನಿರ್ದೇಶನ ಮಾಡೋಕ್ಕೆ ಬರೋದಿಲ್ಲ, ನಿರ್ದೇಶನ ಮಾಡ್ತಾರೆ, ಸಂಘವನ್ನು ಕಟ್ಟಲಿಕ್ಕೆ ಬರೋದಿಲ್ಲ. ಇವೆಲ್ಲವುಗಳಲ್ಲಿ ಏನು ಲೋಪದೋಷಗಳಿದ್ದಾವೆ, ಇವೆಲ್ಲವುಗಳ ಶಕ್ತಿ ಏನು, ದೌರ್ಬಲ್ಯ ಏನು, ಎಲ್ಲವನ್ನ ನಾನು ಅರ್ಥ ಮಾಡಿಕೊಂಡು ಇಂಥ ಒಂದು ನಾಟಕವನ್ನು ಬರೆದೆ. ಇದಕ್ಕೆ ಕೆಲವರೊಂದು ಪ್ರಾರಂಭದಲ್ಲಿ 4 ಗಂಟೆ ನಾಟಕ ಯಾರು ನೋಡ್ತಾರೆ ಅಂತ ಹೇಳ್ಬಿಟ್ಟು ತಾವು ನೋಡಿದಿರಲ್ಲ, ಎಲ್ಲರೂ ಬೇಜಾರಾಯ್ತು ಮಾತಾಡಿದ್ರು. 2 ಗಂಟೆ ಬರೀರಿ, 1.5 ಗಂಟೆ ಬರೀರಿ ಸಾಕು, ಅಷ್ಟೊತ್ತು ಯಾರು ಕೂತ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾಟಕದಲ್ಲಿ ಶಕ್ತಿಯನ್ನು ತಿರಸ್ಕಾರ ಮಾಡ್ತಾರೆ, ಅಷ್ಟೇ ಅಲ್ವಾ? ಆದ್ರೆ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಕಲೆಗೆ ಪ್ರೋತ್ಸಾಹ ಇದೆ ಅಂತಾನೆ ಇವತ್ತು ಕಳೆದ 2 ವರ್ಷಗಳಿಂದ ಕೂಡ ಮತ್ತೆ ಸತತ ಪ್ರಯತ್ನ ಮಾಡಿ ಈ ನಿಮ್ಮ ಎಮ್ಮೆಯೂರಿನ ಸ್ನೇಹಿತರು ಮತ್ತೆ ಪ್ರಯತ್ನ ಮಾಡಿ ಇದು 3ನೇ ವರ್ಷ ಪ್ರಯತ್ನ ಮಾಡಿದ್ರು. ಇವತ್ತು ಈ ನಾಟಕ ಆಯ್ತು. ನಾವು ಮೇಕಪ್ ಮಾಡೋ ಕಾಲಕ್ಕೆ ಮಳೆ ಬಂತು. ಗೆಣಿಕಳ್ಳಿಂದ ಒಬ್ರು ಫೋನ್ ಮಾಡಿದ್ರು, ಬಹಳ ಜೋರಾಗಿದೆ ಮಳೆ, ಏನ್ ಮಾಡ್ತಾರೆ ನೋಡ್ರಿ ಅಂತ ಹೇಳ್ಬಿಟ್ಟು. ಸ್ವಲ್ಪದ್ರಲ್ಲೇ ಮತ್ತೆ ತಿಳಿ ಆಯ್ತು, ನಾಟಕ ಮಾಡಿದ್ರಿ, ಸಂತೋಷ ಆಯ್ತು. ನೋಡಿ ಎಷ್ಟು ಜನ ಬಂದ್ರು ನೋಡ್ರಿ, ಯಾವ್ದಲ್ಲ ಯಾವತ್ತೂ ಕೂಡ ಒಳ್ಳೆದಿರುತ್ತೆ. ಯಾಕಂದ್ರೆ ಒಬ್ಬ ತಾಯಿ ಜೋಗುಳವನ್ನು ಹಾಡ್ತಾಳೆ, ತನ್ನ ಸಂಗೀತ ಕಲೆಯನ್ನ ಪ್ರದರ್ಶನ ಮಾಡಬೇಕು ಅಂತಲ್ಲ, ತನ್ನ ಹೆತ್ತ ಮಗು ಮಲಗಬೇಕು ಅಂತ ಹೇಳ್ಬಿಟ್ಟು. ಒಬ್ಬ ಮಗಳು ಬಾಗಿಲ ಮುಂದೆ ರಂಗೋಲಿಯನ್ನು ಹಾಕ್ತಾಳೆ, ತನ್ನ ಬಣ್ಣದ ಕಲೆಯನ್ನ ಪ್ರದರ್ಶನ ಮಾಡಬೇಕು ಅಂತಲ್ಲ, ತನ್ನ ಅಪ್ಪ ಕಟ್ಟಿದಂತ ಮನೆ ಸುಂದರವಾಗಿ ಕಾಣಬೇಕು ಅಂತ. ಅದೇ ರೀತಿ ಈ ನಮ್ಮ ಕಲಾವಿದರೆಲ್ಲರೂ ಕೂಡ ತಾವು ಬಣ್ಣ ಹಾಕೊಂಡು ಮೆರಿಲಿಕ್ಕೆ ಬಂದವರಲ್ಲ, ನಿಮ್ಮನ್ನು ಸಂತೋಷ ಪಡಿಸ್ಲಿಕ್ಕಾಗಿ ಬಂದವರು ಇರಲ್ಲ. ಇವರಿಗೆ ದೊಡ್ಡ ಚಪ್ಪಾಳೆ ತಟ್ಟಿ ಇವರೆಲ್ಲ ಕೃತಜ್ಞತೆಯನ್ನು ನಾವೆಲ್ಲ ಸಲ್ಲಿಸೋಣ. ಯಾಕಂದ್ರೆ ಟಿವಿ ಮನುಷ್ಯನನ್ನ 10 ಪಟ್ಟು ಚಿಕ್ಕದನ್ನಾಗಿ ಡಬ್ಬಿಯಲ್ಲಿ ತೋರಿಸ್ತದೆ. ಟಿವಿ ಸಿನಿಮಾ ಮನುಷ್ಯನನ್ನ 10 ಪಟ್ಟು ದೊಡ್ಡದನ್ನಾಗಿ ಪರದೆಯಲ್ಲಿ ತೋರಿಸ್ತದೆ. ಆದರೆ ಮನುಷ್ಯನನ್ನ ಮನುಷ್ಯನಾಗಿ ತೋರಿಸೋದು ರಂಗಭೂಮಿ ಮಾತ್ರ, ನಾಟಕ ಮಾತ್ರ. ಆದ್ರಿಂದ ಈ ಕಲೆ ಜೀವಂತವಾಗಿ ಉಳಿಬೇಕು ಅಂದ್ರೆ ಯಾವತ್ತೂ ಕೂಡ ನೀವೆಲ್ಲ ಸಹಕಾರ ನೀಡಬೇಕು. ಈ ನಮ್ಮ ನಾಟಕಕ್ಕೆ ಧ್ವನಿ ನೀಡಿದಂತ 2 ಕಲಾವಿದರು ನಮ್ಮೊಂದಿಗೆ ಇಲ್ಲ, ಇವತ್ತು ತೀರ್ಕೊಂಡು ಹೋದ್ರು ಅವರು ಕಳೆದ ವರ್ಷ ಕಡೆ ವರ್ಷ. ಇದರಲ್ಲಿ ನೂರ್ ಸಾಬ್ ಅಂತ ಒಬ್ರು ಪಾತ್ರ, ಈ ನಮ್ಮ ಎಮ್ಮೆಯೂರು ಜಗಪತಾತನವರ ಪಾತ್ರಕ್ಕೆ ಧ್ವನಿ ಕೊಟ್ರಲ್ಲ, ಅವ್ರು ನೂರ್ ಸಾಬ್ ಅಂತ ಇದೇ ನಿಮ್ಮ ಎಮ್ಮೆಯೂರು ಗ್ರಾಮದಲ್ಲಿ ಇಲ್ಲೇ ಹಾಸ್ಟೆಲ್ ಇದ್ರು ಅಂತ ಹೇಳ್ತಾ ಇದ್ರು ಅವ್ರು ಪಾಪ ಧ್ವನಿ ನೀಡೋ ಕಾಲಕ್ಕೆ. ಸರ್ ಯಾವತ್ತಾದ್ರೂ ಮೊದಲು ಎಮ್ಮೆಯೂರು ಜಗಪತಾತನ ಅವ್ರ ಪಾತ್ರ ಅವರೇ ಮಾಡ್ತಾ ಇದ್ರು, ಅವರೇ ಧ್ವನಿ ಕೊಟ್ಟಿದ್ದು. ಅವ್ರು ಹೇಳ್ತಾ ಇದ್ರು, ಸರ್ ನಮ್ಮ ಎಮ್ಮೆಯೂರಲ್ಲಿ ಹೆಂಗಾರು ಮಾಡಿ ನಾಟಕ ಮಾಡೋಣ ಸರ್ ಅಂತ ಹೇಳ್ತಾ ಇದ್ರು. ಪಾಪ ಆಗಲಿಲ್ಲ. ಅವ್ರು ಹೋದ್ರು, ಅವರ ಧ್ವನಿ ಅಂತೂ ಜೀವಂತವಾಗಿದೆಯಲ್ಲ ಇವತ್ತು. ಆದ್ದರಿಂದ ಕಲಾವಿದ ಶಾಶ್ವತ ಅಲ್ಲ, ನಾಡ ಶಾಶ್ವತ ಅಲ್ಲ. ಆದ್ರೆ ನಾವು ಬರೋಂಥ ನಾಟಕ ಏನಿದೆಯಲ್ಲ ಅದು ಸತತವಾಗಿ ಶಾಶ್ವತವಾಗಿ ನಿಮ್ಮ ಮನಸ್ಸಲ್ಲಿ ಉಳಿತದೆ. ಇವತ್ತು ನಾಟಕ ನೋಡಿದ್ದು ಈ ನಮಗೆ ಅವಕಾಶ ನೀಡಿದಂಥ ಎಮ್ಮೆಗನೂರಿನ ಸಮಸ್ತ ಸದ್ಭಕ್ತರಿಗೆ ರಾತ್ರಿ 3 ಗಂಟೆ ಆದರೂ ಕೂಡ ನೀವು ನಿದ್ದೆಯನ್ನ ಮರೆತು ಏನು ಈಗಲೇ ಎದ್ದಿದ್ದೀರೋ ಅಂತ ನಗನಗ್ತಾ ಇದ್ದೀರಿ. ಎಲ್ಲರೂ ಕೂಡ ಬಹಳ ಸಂತೋಷವಾಗ್ತಾ ಇದೆ. ನಿಮ್ಮ ದಣಿವು ಅನ್ನೋದು ಗೊತ್ತಾಗ್ತಾ ಇಲ್ಲ, ಹಬ್ಬ ಮಾಡಿದಿರಿ. ಈಗ ನಮ್ಮ ಕಲಾವಿದರ ಪರಿಚಯ ಮಾಡಿಕೊಡ್ತೀನಿ. ಮೊದಲಿಗೆ ನನ್ನ ಹೆಸರು ಕೃಷ್ಣ, ಇದರಲ್ಲಿ ಭೀಮಾಚಾರಿ ಪಾತ್ರವನ್ನು ಮಾಡಿದ್ದೇನೆ. ನನ್ನ ಹೆಸರು ಗಂಗಾಧರ್ ಅಂತೇಳಿ, ನಾನು ಮಾಡಿರೋ ಪಾತ್ರ ತಾವೆಲ್ಲರೂ ನೋಡಿದ್ದೀರಿ. ಧನ್ಯವಾದ. ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ನಾನು ರಿಟೈರ್ಡ್ ಪ್ರೊಫೆಸರ್ ವಿಶ್ವ ಕಾಲೇಜ್ ಬಳ್ಳಾರಿ. ನಾನು ಮೊದಲನೇ ಪಾತ್ರ ಚಿದಾನಂದ ಅವಧತ್ರ ಪಾತ್ರ, ನೆಕ್ಸ್ಟ್ ಶೇಖ್ ಶಾವಲಿ ಪಾತ್ರ, ನೆಕ್ಸ್ಟು ನೀವು ನೋಡಿರ್ತಕ್ಕಂಥ ಈ ಪಾತ್ರ ಜಡಂತ ಪಾತ್ರ. ನನ್ನ ಹೆಸರು ವಸಂತ್ ಕುಮಾರ್, ವೃತ್ತಿಯಲ್ಲಿ ಛಾಯಾಗ್ರಾಹಕರು. ಈ ನಾಟಕದಲ್ಲಿ ಕರಡೆಯಪ್ಪನ ಪಾತ್ರ ಮಾಡಿರ್ತೀನಿ ಮತ್ತು ಸಿಂದಗೇರಿ ಮಲ್ಲಪ್ಪನ ಪಾತ್ರ ಮಾಡಿರ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆದರ್ಶ್ ಅಂತ. ಸೊ ನಾನು ಈ ನಾಟಕದಲ್ಲಿ ವಿಘ್ನೇಶ್ವರ, ರಾಕ್ಷಸ
ಹಾಗೂ ಭೀಮಾಚಾರಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೇನೆ. ಸೊ ನನಗೆ ಈ ಒಂದು ನಾಟಕದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟು ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಕ್ಷಿಣಾಮೂರ್ತಿ ಅಂತೇಳಿ. ನಾನು ಯಾವ ಪಾತ್ರ ಮಾಡಿದ್ದೀನಿ ನೀವೇ ನೋಡಿದ್ದೀರಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅವಂತಿಕಾ. ಈ ನಾಟಕದಲ್ಲಿ ಬಾಲಗಾದ್ಲಿಂಗಪ್ಪ ನಾಟಕವನ್ನು ಮಾಡಿದ್ದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ. ನಾನು ಈ ನಾಟಕದಲ್ಲಿ ದೇವಿಯ ಪಾತ್ರ ಹಾಗೂ ಶಾಂತಮ್ಮನ ಪಾತ್ರ ಮಾಡಿದ್ದೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುರಳೀಕೃಷ್ಣ ಅಂತೇಳಿ ಕುಂಟನ ಪಾತ್ರ ಮಾತಾಡಿದ್ದೀನಿ, ಹಂಗೆ ತುಂಬ ಮಾಡಿದ್ದೀನಿ. ಸೊ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರು ಅಂತ. ನಾನು ಬಳ್ಳಾರಿ ಮರಿಸ್ವಾಮಿಗಳ ಪಾತ್ರ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಧಕಲಿ ಅಂತ, ಗಾದಿ ಬಸಪ್ಪರ ಪಾತ್ರ ಮಾಡಿರ್ತೀನಿ. ಇವರೆಲ್ಲ ಸಹ ಕಲಾವಿದರು. ನಮ್ಮೂರು. ನನ್ನ ಹೆಸರು ರಾಮಯಸ್ ಅಂತೇಳಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಹೆಸರು ಲೋಕೇಶ್ ಅಂತೇಳಿ, ನಾನು ಕೂಡ ಗೌರವ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಗ್ರಾಮ ಪಂಚಾಯತ್ ಸದಸ್ಯರು. ನನ್ನ ಹೆಸರು ಜಡೇಶ್ ಅಂತೇಳಿ, ನಾನು ಕವಾಲೆ ಪದವನ್ನು ಆಡಿರ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಶಂಕರಬಂಡೆ ಪೀರ್ ಸಾಬ್ ಅಂತಂದೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್. ಇದರಲ್ಲಿ ಡೊಳ್ಳು ಕುಣಿತ ಮತ್ತು ಕವಾಲಿ ಪಾತ್ರದಲ್ಲಿ ಅಭಿನಯ ಮಾಡಿದ್ದೇನೆ. ನನ್ನ ಹೆಸರು ಧನಂಜಯ ರೆಡ್ಡಿ. ನಾನು ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಒಂದು ಚಿಕ್ಕ ಪಾತ್ರಕ್ಕೆ ಅವಕಾಶ ಕೊಟ್ಟಂತ ಈ ನಮ್ಮ ಜಗದೀಶ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೇಳ್ತಾ ಇದ್ದೀನಿ. ವಿನಂತಿಯನ್ನು ಮಾಡ್ತೀವಿ ಜಗದೀಶ್ ಸರ್ ಅವರಿಗೆ ಮತ್ತು ಅವರ ಕಲಾ ತಂಡದವರಿಗೆ, ನೀವು ಮುಂದಿನ ವರ್ಷ ಇದೇ ಈ ಸ್ಥಾನದ ಒಡೆಯನಾಗಿರ್ತಕ್ಕಂಥ ಜಡಿತಾತನ ಒಂದು ನಾಟಕವನ್ನು ನಡೆಸ್ಕೊಡ್ಬೇಕು ಅಂತೇಳಿ ಸಮಸ್ತರ ಪರವಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ಸರ್. ನಾವು ಈ ನಾಟಕವನ್ನು ಆಡಿಸ್ಬೇಕು ಅಂತೇಳಿ ಅನ್ಕೊಂಡು 3 ವರ್ಷಗಳ ಪ್ರಯತ್ನ ಮಾಡಿದ್ದೀವಿ. ಕೆಲವರು ನಮಗೆ ಬಹಳಷ್ಟು ಸಹಾಯ ಮಾಡಿದ್ರು. ಅವ್ರ ಹತ್ರ ಹಣವನ್ನು ಇಸ್ಕೊಳ್ಳೋದು ಕೊಡೋದು, ಹಣವನ್ನು ಇಸ್ಕೊಳ್ಳೋದು ಕೊಡೋದು. ಇದೇ ರೀತಿ ಸುಮಾರು 3 ವರ್ಷಗಳ ಈ ಕೊರೋನಾ ಅಲೆಯಲ್ಲಿ ಈ ಶರಣರ ಪಾತ್ರ ಈ ಒಂದು ನಾಟಕವನ್ನು ಆಡಿಸ್ತವೋ ಇಲ್ಲೋ ಅಂತೇಳಿ ಒಂದು ಬಹಳಷ್ಟು ಸಂಕಟ ಇತ್ತು. ಇವತ್ತು ಮಳರಾಯ ಹೊರಪಾಗಿ ನಿಜವಾಗ್ಲೂ ಇವತ್ತು ಶರಣ ನಮ್ಮ ಗಾರ್ಲಿಂಗಪ್ಪ ಜೊತೆಗೂಡಿ ಎಮ್ಮಿಗ್ನೂರು ಜಡತಾತ ಕೂಡ ಈ ವೇದಿಕೆ ಬಂದಿದ್ರು ಅಂತೇಳಿ ನಮಗೆ ಗೋಚರ ಆಯ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ಈ ಶರಣರ ವಿಚಾರಗಳು ನಮಗೆ ಗೊತ್ತಾದ್ರೆ ನಾವು ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಯನ್ನು ಕಾಣ್ಬೋದು ಎನ್ನುವಂಥ ಮಾತನ್ನ ನಾನು ನನಗೆ ಅನಿಸಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥ ಊರಿನ ಎಲ್ಲ ಗಣ್ಯರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಬಸವನಗೌಡ ಅವರು, ಹಂಪಿ ಚಂದ್ರ ಅವರು, ಛಾಯಾಗ್ರಾಹಕರು, ಈ ಮೂಮೆಂಟ್ ಸೇವೆಯನ್ನು ಮಾಡಿರ್ತಕ್ಕಂಥ ಬಳಗನೂರು ಮುದುಕಪ್ಪನ ಮಕ್ಕಳು, ಅದೇ ರೀತಿಯಾಗಿ ಹಾಲುಮತದ ಎಲ್ಲ ಹಿರಿಯರು, ಎಲ್ಲ ಸಮಾಜದವರು, ಈ ವೇದಿಕೆಗೆ ಜಡಿಸ್ವಾಮಿಯವರು ಕೂಡ ವೇದಿಕೆ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಚಂದ್ರ ಅವರು, ಅದೇ ರೀತಿಯಾಗಿ ಗೌಡ್ರ ಬಸವರಾಜರವರು ಕೂಡ ವೇದಿಕೆ ಬರಬೇಕು. ಈ ಎಲ್ಲ ಕಲಾವಿದರನ್ನ ಗೌರವಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ದಿವ್ಯಕುಮಾರಿ ಅಂತ, ರಂಜಿನಿ ಮತ್ತೆ ಮೋಹಿನಿ ಪಾತ್ರ. ನನ್ನ ಹೆಸರು ಮೀನಾಕ್ಷಿ ಪಾಟೀಲ್ ಸಿಂಧನೂರ್ ಅಂತ, ಗಾಜಲಿಂಗಪ್ಪ ತಾಯಿ ಪಾತ್ರ ಮಾಡಿದವರು ನಾನು. ಕುರುಡನ ಪಾತ್ರವನ್ನ ಮನೋಜ್ಞವಾಗಿ ಅಭಿನಯಿಸಿರ್ತಕ್ಕಂಥ ಅನಸ್ ಸರ್. ಚಪ್ಪಾಳೆ ಮುಖಾಂತರ ಕಲಾವಿದರನ್ನ, ನಿರ್ದೇಶಕರನ್ನ, ಕವಿಗಳನ್ನ ಅಭಿನಯಿಸಬೇಕಾಗಿ ವಿನಂತಿಸ್ಕೊಳ್ತಾ, ಅದೇ ರೀತಿ ಎಲ್ಲಾ ಕಲಾವಿದರು ಕೂಡ ನಮ್ಮ ಸ್ವಯಂ ಸೇವಕರು ನೆನಪಿನ ಕಾಣಿಕೆಯನ್ನು
ವಿಶೇಷವಾಗಿ ಯಮೀನೂರಿನ ಶ್ರೀ ಗುರು ಜಡಸಿದ್ದೇಶ್ವರ ಪಾತ್ರವನ್ನು ಮಾಡಿರ್ತಕ್ಕಂಥ ಸರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಲಾಗ್ತಾ ಇದೆ. ಬಸವರಾಜ ಮತ್ತು ಮಾವುಲಿ ಅವರು ವೇದಿಕೆ ಬರಬೇಕು. ಪ್ರಯತ್ನ ಪಟ್ಟಿದ್ವಿ. ತೆರೆ ಮುಂದೆ ಮತ್ತು ತೆರೆ ಹಿಂದೆ ಎಲ್ಲರೂ ನಮ್ಮ ಬೆಂಗಾವಲಾಗಿ ಎಲ್ಲರೂ ಸಹಕಾರವನ್ನು ನೀಡಿ ನಮ್ಮ ಆಶ್ರಮ ಜಡಸಿದ್ದೇಶ್ವರ ನಾಟಕನ ನಾವು ಈಗ 3 ವರ್ಷದ ಕೆಳಗಿಂದ ನಾವು ಜಗದೀಶ್ ಸರ್ ಒಂದು ಪುಸ್ತಕ ಕೊಟ್ಟಿದ್ದೀವಿ ಜಡತಾತ್ಮಂದು. ಈಗ ನಮ್ಮ ಊರು ಜಡತಾತ್ಮಂದು ನಾಟಕ ಬರಿಬೇಕು ಸರ್, ನೀವು ಹೆಂಗಾರ ಮಾಡಿ ಈ ಥರ ನಮಗೆ ನಾಟಕ ಮಾಡಿಕೊಡ್ಬೇಕಂತೇಳಿ ಅವ್ರು ಬೆಂಗಾವಲಾಗಿ ಭಾಳ ಸಲ ನಾವು ಕಾಡಿದ್ದೀವಿ. ಆದರೂ ಅವ್ರು ಇನ್ನೂ ಅದ್ರ ಬಗ್ಗೆ ಮನಸ್ಸು ಕೊಟ್ಟಿಲ್ಲ. ಏನು ಜಡತಾತ್ ಮನಸ್ಸು ಕೊಟ್ಟಿಲ್ಲ, ಏನು ಇವ್ರು ಮನಸ್ಸು ಮಾಡ್ತಾ ಇಲ್ಲ ಗೊತ್ತಾಗಿಲ್ಲ. ಆದ್ರೆ ನಾವು ಇವತ್ತು ಅವ್ರಿಗೆ ಬರೇ ಸನ್ಮಾನ ಮಾಡ್ತಾ ಇಲ್ಲ, ಇದೊಂದು ಜವಾಬ್ದಾರಿ ಅಂತ ನಾವು ತಿಳ್ಕೊಬೇಕಾದ್ರಿ. ಇವತ್ತು ಯಮೀನೂರಲ್ಲಿ ಜವಾಬ್ದಾರಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಜಡತಾತ್ ನಾಟಕ ಬರಿಬೇಕಂತೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಕೇಳ್ಕೊತಿದ್ದೀನಿ. ಜಗದೀಶ್ ಸರ್ ಅವರ ಜಡಸಿದ್ದೇಶ್ವರ ನಾಟಕವನ್ನು ಈ ರೀತಿ ನಾವು ಮಾಡಿಕೊಡ್ರಿ ಅಂತೇಳಿ ನಮ್ಮೊಂದು ಬಹುದಿನದ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಎಲ್ಲ ಕಲಾವಿದರಿಗೂ ಮತ್ತು ಊರಿನ ಹಿರಿಯ ಮುಖಂಡರಿಗೂ ಮತ್ತು ನನ್ನ ಸ್ನೇಹಿತರಿಗೂ ಎಲ್ಲ ಇಲ್ಲಿ ಭಾಗವಹಿಸಿ ಶಾಂತವಾಗಿ ಚಿತ್ತವಾಗಿ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಊರಿನ ಸಹಕಾರ ನೀಡತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಅಥವಾ ಇನ್ನೊಂದು 2 ವರ್ಷಗಳಲ್ಲಿ ಶ್ರೀ ಗುರು ಜಡಸಿದ್ದೇಶ್ವರ ನಾಟಕವನ್ನ ನಿಮ್ಮೆಲ್ಲರ ಮುಂದೆ ಬಿತ್ತರಿಸಲಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ದಯವಿಟ್ಟು ಸರ್ ಇದೊಂದು ಈಡೇರಿಸಿ ನಮಗೆ. ಯಾಕಂದ್ರೆ ಈಗಾಗಲೇ 1976ರಲ್ಲೂ ಕೂಡ ಆ ನಾಟಕವನ್ನ ಪ್ರದರ್ಶನ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಹಾಗಾಗಿ ಅದರಲ್ಲಿ ಕೆಲವು ಓರೆಕೋರೆಗಳನ್ನು ತಿದ್ದಿ ನಿಮ್ಮ ಒಂದು ರಂಗಭೂಮಿ ತಗೊಂಡ್ಬರ್ಬೇಕಂತ ಕೇಳ್ಕೊಳ್ತಾ, ಈ ಒಂದು ನಾಟಕಕ್ಕೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಗ್ರಾಮದ ಎಲ್ಲ ನಾಗರಿಕರು, ಗ್ರಾಮ ಪಂಚಾಯತಿ ಸದಸ್ಯರು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಯುವಕರು ಎಲ್ಲ ತಾಯಂದಿರಿಗೂ ಕೂಡ